ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ ಹಾಗೆ ಒಂದು MCQ ರೆಡಿಯಾಗಿ ಬರೋಣಪ್ಪ. ಈ MCQನಲ್ಲಿ ನಿಮಗೆಲ್ಲದೂ ಕವರ್ ಆಗಿರುತ್ತೆ. ಕೆಲವರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವು ಈಸಿ ಕ್ವಶನ್ಸ್ ಇರಬಹುದು, ಇನ್ನು ಕೆಲವರಿಗೆ ಹೊಸದಾಗಿ ನೋಡ್ತಾ ಇರೋದ್ರಿಂದ ಕ್ವಶನ್ಸ್ ಹೀಗೆ ಬರಬಹುದು. ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಕ್ವಶನ್ಸ್ಗಳನ್ನು ಎಕ್ಸಾಮ್ಸ್ಗೆ ಬಂದಂಥವುಗಳನ್ನು ತಗೊಂಡು ಮತ್ತು ಓನಾಗಿ ರೆಡಿ ಮಾಡಿ ಕೆಲವೊಂದು ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಓಕೆ, ಸೊ ಈಗ ಆಲ್ರೆಡಿ ಕೋಚಿಂಗನ್ನು ತೊಗೊಂಡಿರೋರಿಗೂ ಹೆಲ್ಪ್ ಆಗುತ್ತೆ, ಈಗ ತಗೊಳ್ತಾ ಇರೋರಿಗೂ ಕ್ವಶನ್ಸ್ ಹೇಗೆ ಬರುತ್ತೆ, ನಾನು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಏನಾಗುತ್ತೆ ಒಂದು ಅರಿವು ಮೂಡುತ್ತೆ. ಓಕೆ, ಸೊ ಹಾಗಾಗಿ ಇವತ್ತು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ ವೆರಿ ಫಸ್ಟ್ ವಿಮಾನ ತಯಾರಿಕೆಯಲ್ಲಿ ಬಳಸುವ ಮಿಶ್ರಲೋಹ ಯಾವುದು? ವಿಮಾನ ತಯಾರಿಕೆಯಲ್ಲಿ ಬಳಸುವ ಮಿಶ್ರಲೋಹ ಯಾವುದು? ಆನ್ಸರ್ ಮಾಡೋರು ಮಾಡ್ತಾ ಹೋಗ್ಬೋದು. ಓಕೆ, ಮಾಡ್ತಾ ಹೋಗ್ಬೋದು. ಕೊನೆಗೆ ನಾನು ನಿಮಗೆ ಸೂಚನೆ ಕೊಡ್ತಾ ಇದ್ದೀನಿ. ಏನಂತ ಗೊತ್ತಾ, ನೀವು ಎಷ್ಟು ಕ್ವಶನ್ಸನ್ನು ನಾನಿವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನೋ ಅದನ್ನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಬೇಕಾದರೆ ನಾನು ಇದನ್ನು ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೇನೆ. ಆಯಿತು? ಸೊ ಒಂದು ಸಲ ಅದನ್ನು ಬಂದು ನೋಡಿ. ನನ್ನ ಟೆಲಿಗ್ರಾಮ್ ಲಿಂಕ್ ಗೊತ್ತಿದೆಯಲ್ಲ, ನನ್ನ ಟೆಲಿಗ್ರಾಮ್ ಲಿಂಕ್ ಹೀಗಿರುತ್ತೆ. ನನ್ನ ಟೆಲಿಗ್ರಾಮ್ ಲಿಂಕ್ NMKAS. ಇದಕ್ಕೆ ಮತ್ತೆ ಪುನಃ ಇದನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಕಮೆಂಟ್ಸ್ ಹಿಯೋ. ಓಕೆ, ಸೊ ಇದನ್ನು ನೀವು ನೋಡ್ಕೋಬೋದು. ಸೊ ಇವುಗಳಲ್ಲಿ ವಿಮಾನ ತಯಾರಿಕೆಯಲ್ಲಿ ಬಳಸುವ ಮಿಶ್ರಲೋಹ ಯಾವುದು? ಎಸ್, ಸುಮಾರಷ್ಟು ಜನ ಆನ್ಸರನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಸೊ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಡುರಾಲಿಯಂ ಆಗಿರುತ್ತೆ. ಮಾತಾಡೋದಕ್ಕೆ ನಿಂತುಕೊಂಡ್ರೆ ಈ ಟಾಪಿಕ್ ಮೇಲೆ ಸಮಯ ಸಾಲಲ್ಲ, ಅಷ್ಟು ಇದೆ. ನಾನು ಕೆಮಿಸ್ಟ್ರಿ ಆರಂಭ ಮಾಡಿದಾಗ ಮಿಶ್ರಲೋಹಗಳ ಬಗ್ಗೆ ಮಾತಾಡ್ತೇನೆ ನಿಮ್ಮ ಜೊತೆಗೆ. ಓಕೆ, ಮಿಶ್ರಲೋಹಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ಇದು ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿರಿ. ಡುರಾಲಿಯಂ ಅಂತ ಹೇಳಿದಾಗ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತೇಳಿ ಬಂದಿದೆ, Al2O SiO3 ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ. ಓಕೆ, ಮೆಗ್ನಾಲಿಯಂ ಅಂತೇಳಿ ಬಂದಾಗ ಡುರಾಲಿಯಂ, ಮೆಗ್ನಾಲಿಯಂ, ಆಲ್ನಿಕೋ ಅಂತ ಹೇಳಿದಾಗ AlNiCO ಇದರ ಮಿಶ್ರಲೋಹ. ಅಲ್ಯೂಮಿನಿಯಂ, ನಿಕ್ಕಲ್ ಮತ್ತು ಕೊಬಾಲ್ಟ್ ಶಾಶ್ವತ ಅಯಸ್ಕಾಂತಗಳನ್ನು ತಯಾರು ಮಾಡಲು ಏನು ಮಾಡ್ತೀವಿ, ಇದನ್ನು ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಶಾಶ್ವತ ಅಯಸ್ಕಾಂತಗಳನ್ನು ತಯಾರು ಮಾಡಲು ಎಲ್ಲಿ ಬಳಕೆ ಮಾಡ್ತೀರಾ? ಶಾಶ್ವತ ಅಯಸ್ಕಾಂತಗಳನ್ನು ಮಿಕ್ಸರ್ಗಳನ್ನು ಮತ್ತು ಯಂತ್ರಗಳನ್ನು ತಯಾರಿಸಲು, ಡೈನಮೋಗಳನ್ನು ತಯಾರಿಸಲು ಏನು ಮಾಡ್ತೀವಿ ಅಂದರೆ ಶಾಶ್ವತ ಅಯಸ್ಕಾಂತಗಳು ಬೇಕು. ಫ್ಯಾನ್ಗಳನ್ನು ತಿರುಗೋದಕ್ಕೆ, ಓಕೆ, ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳನ್ನು ತಯಾರು ಮಾಡೋದಕ್ಕೆ ಏನು ಮಾಡ್ತೀವಿ, ಬಳಕೆಯಲ್ಲಿ ತರ್ತೀವಿ. ಡುರಾಲಿಯಂ ಅಂತ ಹೇಳಿದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ? ATM ಸ್ಕ್ವೇರ್ ಅಂತೇಳಿ ಬರ್ತದೆ. ATM ಮೀನ್ಸ್ ನೋಡಿಲಿ, ಅಲ್ಯೂಮಿನಿಯಂ, ತಾಮ್ರ, ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ನಾವು ನೋಡುವಂಥದ್ದು. ಓಕೆ, ಸೊ ನೆಕ್ಸ್ಟು ಮೆಗ್ನಾಲಿಯಂ ಅಂತೇಳಿ ಬಂದಾಗ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂಗಳನ್ನು ಬಳಕೆಯಲ್ಲಿ ತರ್ತೀವಿ, ಅಥವಾ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ. ಸ್ನೇಹಿತರೆ, ಏನು ಗೊತ್ತಾ, ಡುರಾಲಿಯಂ, ಅಲ್ಯೂಮಿನಿಯಂ ಇವನ್ನೆಲ್ಲ ಏನು ನೋಡ್ತೀವರ ಏನು ಅಂತೇಳಿದ್ರೆ ಅಡುಗೆ ಮನೆಯಿಂದ ಆಗಸದವರೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಳಸುವ ಧಾತು ಯಾವುದು, ಲೋಹ ಯಾವುದು ಅಂತ ಹೇಳಿದ್ರೆ ಅದು ಯಾವುದಾಗಿರುತ್ತೆ ಅಂದರೆ ಅಲ್ಯೂಮಿನಿಯಂ ಆಗಿರುತ್ತದೆ. ಅರ್ಥ ಆಯಿತು? ಅದು ಅಲ್ಯೂಮಿನಿಯಂ ಆಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಆಗ್ರೋಸ್ಟ್ರಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಗ್ರೋಸ್ಟ್ರಾಲಜಿ ಈ ಕೆಳಗಿನವುಗಳಿಗೆ ಯಾವುದಕ್ಕೆ ಸಂಬಂಧಿಸಿದೆ? ಎಸ್, ವಾವ್, ಹುಲ್ಲುಗಳ ಬಗೆಗಿನ ಅಧ್ಯಯನವನ್ನು ಹೇಳುತ್ತೆ. ಯಾವುದು? ಆಗ್ರೋಸ್ಟ್ರಾಲಜಿ ಎಂಬುದು ಏನಾಗುತ್ತೆ? ಹುಲ್ಲುಗಳ ಬಗೆಗಿನ ಅಧ್ಯಯನವನ್ನು ನಾವು ನೋಟಿಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, ನೇರಳಾತೀತ ಕಿರಣಗಳನ್ನು ಅದರ ಫೋಟೋಗ್ರಾಫಿಕ್ ಕ್ರಿಯೆಯಿಂದ ಆವಿಷ್ಕರಿಸಿದ ವಿಜ್ಞಾನಿ ಯಾರು, ಅಥವಾ ಆವಿಷ್ಕರಿಸಿದವರು ಯಾರು ಅಂತೇಳಿ.
ಕಂಡುಹಿಡಿದವರು, ಆವಿಷ್ಕರಿಸಿದವರು ಯಾರು? ವಿಲಿಯಂ ರಾಂಟಜನ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ನೆಕ್ಸ್ಟು JW ರಿಟ್ಟರ್, ಅಲೆಕ್ಸಾಂಡರ್. ಆ್ಯಕ್ಚುಲಿ ಅದು ಅಲೆಕ್ಸಾಂಡರ್ 2 ಸಲ ಆಗಿದೆ, ರಿಪೀಟ್ ಆಗಿದೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋದು ಬಟ್ ಉತ್ತರ ಅಲ್ಲ. ಓಕೆನಾ? ಎಸ್, ಸರಿಯಾದ ಉತ್ತರ JW ರಿಟ್ಟರ್. ಓಕೆ, ಜಾನ್ ಡೊನಾಲ್ಡ್ ರಿಟ್ಟರ್. ಜಾನ್ ಡೊನಾಲ್ಡ್ ರಿಟ್ಟರ್. ಕೋಟಾ ನೋಟು ಹೌದಾ? ಬಯೋಮೆಟ್ರಿಕ್, ATM ಯಂತ್ರ. ಹೇಳ್ತೇನೆ, ಅಲೆಗಳು ಮತ್ತು ಶಬ್ದ ಅನ್ನೋ ಟಾಪಿಕಲ್ಲಿ ಸಂಪೂರ್ಣವಾಗಿ ವೇವ್ಸ್ ಆ್ಯಂಡ್ ಸೌಂಡ್, ವೇವ್ಸ್ ಆ್ಯಂಡ್ ಸೌಂಡ್ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನು ನಾವು ನೋಟಿಸ್ ಮಾಡ್ತೇವೆ. ಓಕೆ, ಸೊ ಹೀಗೆ ಅಲೆಕ್ಸಾಂಡರ್ ಅಂದರೆ ಜೇಮ್ಸ್ W, ಓಕೆ, ಜಾನ್ ಡೊನಾಲ್ಡ್ ರಿಟ್ಟರ್ ಅಂಥೇಳಿ. ನಂತರ ವಿಲಿಯಂ ರಾಂಟಜನ್ ಸಾಮಾನ್ಯವಾಗಿ ಎಕ್ಸ್ರೇಸ್ಗಳನ್ನು, ಕ್ಷಕಿರಣಗಳನ್ನು ಏನು ಮಾಡ್ತಾರೆ? ಪತ್ತೆ ಹಚ್ಚುತ್ತಾರೆ. ಕ್ಷಕಿರಣಗಳನ್ನು ಪತ್ತೆ ಹಚ್ಚಿದವರು. ಅಲೆಕ್ಸಾಂಡರ್ ಫ್ಲೆಮಿಂಗ್, ಫ್ಲೆಮಿಂಗ್ನ ಬಲಗೈ ನಿಯಮ, ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತು ರೈಟ್ ಹ್ಯಾಂಡ್ ರೂಲ್, ಇವುಗಳ ತತ್ವಗಳನ್ನು ಬಳಸಿಕೊಂಡು ಮೋಟಾರ್ ಮತ್ತು ಡೈನಮೋಗಳು ಏನು ಮಾಡ್ತವೆ? ಚಲನೆ ಅಂದರೆ ಕೆಲಸವನ್ನು ಆರಂಭಿಸ್ತವೆ, ಕೆಲಸವನ್ನು ಸ್ಟಾರ್ಟ್ ಮಾಡ್ತವೆ. ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಅಂತೇಳಿ. ನೆಕ್ಸ್ಟು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ ಬಂದಾಗ ಕಾನ್ಸೆಪ್ಟಲ್ಲಿ ನಾವು ನೋಡೋದಾಯಿತು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತೇಳಿ ಇಲ್ಲ, ಸಾರಿ ಇದು. ಓಕೆ, ನಾವಿಲ್ಲಿ ಇನ್ನೊಂದು ಆಪ್ಷನ್ ಇದು ನೋಡ್ಬೋದಿತ್ತು, ಒಂದು ರಿಪೀಟ್ ಆಗಿದೆ ಅಷ್ಟೇ. ಓಕೆ, ಸೊ ನೆಕ್ಸ್ಟು ಗಣಿಗಾರಿಕೆಯ ಟೊಪ್ಪಿಗೆಯಲ್ಲಿರುವ ದೀಪದ ಉತ್ಪಾದನೆಯಲ್ಲಿ ಅಥವಾ ಟೊಪ್ಪಿಗೆಯಲ್ಲಿ ಟಾರ್ಚ್ ಆಗಿ ಬಳಸ್ತಾರಲ್ಲ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈ ಕೆಳಗಿನ ಯಾವ ಅನಿಲವನ್ನು ಉಪಯೋಗಿಸಲಾಗುವುದು ಕೇಳಿದರೆ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝನಾನ್. ಎಸ್, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝನಾನ್. ಎಸ್ ಪ್ಲೀಸ್. ಓಕೆ, ಸರಿಯಾದ ಉತ್ತರ ಯಾವುದಪ್ಪ? ಕ್ರಿಪ್ಟಾನ್ ಆಗಿರುತ್ತದೆ. ಓಕೆ, ಇವನ್ನೆಲ್ಲವನ್ನು ನಾವೇನಂತ ಕರಿತೀವಿ? ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಇನರ್ಟ್, ಓಕೆ, ಇನರ್ಟ್ ಗ್ಯಾಸಸ್ ಅಥವಾ ಜಡ ಅನಿಲಗಳು. ಓಕೆ, ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಇತರೆ ಧಾತುಗಳೊಂದಿಗೆ ವರ್ತಿಸದಂತಹ ಧಾತುಗಳು 18ನೇ ಗುಂಪಿನ ಮೂಲ ವಸ್ತುಗಳು ಸಾಮಾನ್ಯವಾಗಿ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ಗಳ ಹೊಂದಿರುವಂತಹ ಧಾತುಗಳನ್ನು ನಾವು ನೋಟಿಸ್ ಮಾಡ್ತೇವೆ, ಅವೇ ಕ್ರಿಪ್ಟಾನ್. ಓಕೆ, ಸೊ ಕಾರ್ಮಿಕರ ಟೊಪ್ಪಿಗೆಯಲ್ಲಿ ಏನಾಗಿರುತ್ತೆ? ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಅವಗೆಂಪು ಕಿರಣ ಅಥವಾ ನಸುಗೆಂಪು ಕಿರಣ ಅಂತ ಕರಿತೀವಿ. ಕೆಂಪು ಬಣ್ಣದನ್ನು ಹೊಂದಿರೋದ್ರಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ ಬ್ಲಿಂಕ್ ಆಗ್ತಾ ಇರುತ್ತೆ, ಇಲ್ಲ ಟಾರ್ಗೆಟ್ ಒಂದೇ ರೀತಿ ಇರುತ್ತೆ. ರೈಲ್ವೆ ಇದರಲ್ಲಿ ನಾವು ನೋಟಿಸ್ ಮಾಡ್ತೇವೆ, ನಿಲ್ದಾಣಗಳಲ್ಲಿ. ಅದನ್ನು ಬಿಟ್ಟರೆ ವಿಮಾನ ನಿಲ್ದಾಣಗಳಲ್ಲಿ ನೋಟಿಸ್ ಮಾಡ್ತೇವೆ. ಸೊ ಹೀಗೆ ನಾವು ಗಮನಿಸಬೇಕಾಗಿರುವಂಥದ್ದು. ಸೊ ನೆಕ್ಸ್ಟು ನಿಯಾನ್ ಅಂತೇಳಿ ಬಂದಾಗ ಏನಾಗಿರುತ್ತೆ? ನಿಯಾನ್ ಅಂತೇಳಿ ಬಂದಾಗ ಸಹಿತ ಕಾನ್ಸೆಪ್ಟ್ ಏನಾಗಿರುತ್ತೆ? ಸೊ ಆರ್ಗಾನ್ ನಿಯಾನ್ಗಳನ್ನು ನಾವಿಲ್ಲಿ ಬಲ್ಬ್ಗಳಲ್ಲಿ ನೋಟಿಸ್ ಮಾಡ್ತೇವೆ. ನಂತರ ಅಲಂಕಾರಿಕ ದೀಪಗಳಾಗಿ ಬಳಕೆಯಲ್ಲಿ ತರಲಾಗುತ್ತೆ, ಹೌದಾ? ಅಲಂಕಾರಿಕ ದೀಪ. ಝನಾನ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ, ಅಪರಿಚಿತ ಅನಿಲ. ಓಕೆ, ಅಪರಿಚಿತ ಅನಿಲ, ಸ್ಟ್ರೇಂಜರ್ ಗ್ಯಾಸ್ ಅಂತ ಕರಿತೀವಿ ಅದನ್ನು, ಹೌದಾ? ಅಪರಿಚಿತ ಅನಿಲ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪ್ರಶ್ನೆಗೆ. ಪಕ್ಷಿಯ ರೆಕ್ಕೆಯ ಬಡಿತ ಈ ಕೆಳಗಿನ ಯಾವ ನಿಯಮಕ್ಕೆ ಒಳಪಡುತ್ತದೆ? ಪಕ್ಷಿಯ ರೆಕ್ಕೆಯ ಬಡಿತ ಈ ಕೆಳಗಿನ ಯಾವ ನಿಯಮಕ್ಕೆ ಒಳಪಡುತ್ತದೆ? ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ, ನ್ಯೂಟನ್ನ ಚಲನೆಯ ಎರಡನೇ ನಿಯಮ, ಓಕೆ, ಆಂದೋಲನ ಚಲನೆ, ಆರ್ಕಿಮಿಡಿಸ್ ನಿಯಮ. ಕೆಲವರೆಲ್ಲ ಹೆಂಗೆ ಅನ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳಿದ್ರೆ, ಸರ್ ನಮಗೆ ಏನು ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಗಂಧ ಗಾಳಿ ಇಲ್ಲ. ಹೌದಪ್ಪ, ನನಗೆ ಗೊತ್ತದು, ಆಯಿತಾ? ಕೆಲವರು ಆಲ್ರೆಡಿ ಕೋಚಿಂಗ್ ತಗೊಂಡವ್ರಿಗೂ ಸಹಿತ ಇರುತ್ತಲ್ವ, ಆ ಕೋಚಿಂಗ್ ತಗೊಂಡವ್ರಿಗೂ ಸ್ವಲ್ಪ ಅರಿವು ಬರಬೇಕಲ್ವ. ನಾನಿನ್ನೂ ಓದಲಿದ್ದೇನೆ, ನಾನು ಓದಬೇಕು, ನಾನು ಇದು ಅಂದ್ಕೊಂಡಿದ್ದೆ, ಉತ್ತರ ಇದಾಗಿದೆ ಅಂಥವೆಲ್ಲ ಬರಬೇಕಲ್ಲ. ಓಕೆ, ನಂತರ ಈಗ ನೀನು ಕಲಿಯೋನಿಗೆ ಹೆಂಗೆ ಅನಿಸುತ್ತೆ? ಹಬ್ಬ ಇನ್ನೂ ಇದೆ, ಇಷ್ಟೆಲ್ಲ ಓದೋದಿದೆಯಾ
ಅಂತ ನಿನಗೂ ಬರಬೇಕು. ಓಕೆ, ನಿಮಗೂ ಸಹಿತ ಬರಬೇಕು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಂಥ ಕ್ವಶನ್ಸ್ಗಳನ್ನು, ಅನ್ವಯದ ರೀತಿ ಕ್ವಶನ್ಸ್ಗಳನ್ನು ತೊಗೊಂಬರ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟು ಉತ್ತರ ಕೊಡಿ, ತಪ್ಪು ಸರಿ. ಆಮೇಲೆ ತಪ್ಪಾದರೆ ಏನಂತ, ತಪ್ಪಾದರೆ ಸಾಮಾನ್ಯವಾಗಿ ತಪ್ಪು ಆಡಿನಪ್ಪ ನಾನು ಮುಂದೆ ಈ ತಪ್ಪು ಮಾಡಬಾರ್ದು ಅನ್ನೋದು ಅರಿವಿಗೆ ಬರ್ತದೆ. ಸರಿ ಮಾಡಿದ್ರೆ ಓಕೆ 90,000 ಪ್ಲಸ್ ವ್ಯೂವರ್ಸ್ ಇರ್ತಾರೆ. ಓಕೆ, ಅದರಲ್ಲಿ ನಾನು ಸರಿ ಹೇಳಿದೆ ಅನ್ನೋ ಒಂದು ಹೆಗ್ಗಳಿಕೆ ಬರುತ್ತೆ, ಹೆಮ್ಮೆ ಬರ್ತದೆ. ಆಯಿತು. ಸೊ ಎಸ್, ನ್ಯೂಟನ್ನ ಮೊದಲನೇ ನಿಯಮ, ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ಆಂದೋಲನ ನಿಯಮ, ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಓಕೆ, ಆಸಿಲೇಟರಿ ಮೋಷನ್, ಆರ್ಕಿಮಿಡಿಸ್ ನಿಯಮ. ಎಸ್, ಸರಿಯಾದ ಉತ್ತರ ಆಂದೋಲನ ನಿಯಮ ಅಥವಾ ಆಂದೋಲನ ಚಲನೆ. ಆಂದೋಲನ ಚಲನೆ ಅಂದ್ರೇನು? ರೆಕ್ಕೆಯ ಬಡಿತ ಹೇಗಿರುತ್ತೆ? ರೆಕ್ಕೆಯ ಬಡಿತ ಅಂಥೇಳಿ ಬಂದಾಗ ಸಾಮಾನ್ಯವಾಗಿ ರೆಕ್ಕೆಯ ಬಡಿತ ನಾವು ನೋಡ್ತೀವಿ ಪಕ್ಷಿಗಳಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸೊ ಏನು ಮಾಡ್ತದೆ ಅಂತೇಳಿದ್ರೆ, ಸೊ ಹಿಂದೆ ರೆಕ್ಕೆಗಳಿರುತ್ತೆ ಹೀಗಿರುತ್ತೆ. ಸೊ ಈ ಭಾಗಗಳನ್ನು ನೀವೇನಾದರೂ ನೋಟಿಸ್ ಮಾಡಿದ್ರಿ ಅಂದರೆ ಹೇಗಿರುತ್ತೆ ಅದು ಅಂತೇಳಿದ್ರೆ, ಈ ರೆಕ್ಕೆ ಕೆಳಗೋಗಿ ಮತ್ತೆ ಮೇಲಕ್ಕೆ ತಗೊಳುತ್ತೆ. ಈ ಕೆಳಗೆ ರೆಕ್ಕೆಗಳು ಹೀಗೋಗಿ ಮತ್ತೆ ಮೇಲಕ್ಕೆ ತೆಗೆದುಕೊಳ್ಳುತ್ತೆ. ಆಂದೋಲನ. ಓಕೆ, ಆಂದೋಲನ ಅಂತ ಕರೆಯಲಾಗುತ್ತೆ. ಆಗ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆಂದೋಲನ ಚಲನೆ ಅಂತ ಹೇಳಿದಾಗ ಹೀಗೋಗಿ ಹೀಗೆ ಬರುವಂಥದ್ದು. ಓಕೆ, ಹೀಗೋಗಿ ಹೀಗೆ ಬರೋದನ್ನು ನಾವೇನು ಮಾಡ್ಬೋದು? ಹೀಗೆ ತಗೊಳ್ತೀವಿ. ಸರ್ ಆಂದೋಲನ ಅಂದರೆ ಹೀಗಲ್ಲ, ಹೀಗೂ ಹೌದು. ಓಕೆ, ಮೇಲೋಗಿ ಕೆಳಗೆ ಬರುವಂಥ ಗುಣಲಕ್ಷಣಗಳನ್ನು ನೋಟಿಸ್ ಮಾಡ್ತವೆ. ಸೊ ನ್ಯೂಟನ್ನ ಮೂರನೇ ನಿಯಮದ ಆಧಾರದಲ್ಲಿ ಕೆಲಸ ಮಾಡುತ್ತೆ, ಬಟ್ ನ್ಯೂಟನ್ನ ಮೂರನೇ ನಿಯಮ ಕೊಟ್ಟಿಲ್ಲ. ಓಕೆ, ಪ್ರಶ್ನೆ ತಪ್ಪೈತಿ ಅಂತೇಳಿ ಎದ್ದು ಬರಬಾರ್ದು. ಓಕೆ, ಸೊ ನಂತರ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಎಷ್ಟು ನೀರು ಹೊರಗೆ ಬರುತ್ತೋ ಅಷ್ಟೇ ಪ್ರಮಾಣದ ತೂಕ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ದ್ರವ್ಯರಾಶಿ ಮೇಲೆ, ವಸ್ತುಗಳ ತೂಕದ ಮೇಲೆ ಇವರ ಪ್ರತಿವಾದ ಇರುತ್ತೆ. ಸೊ ನೆಕ್ಸ್ಟು ಏನಿರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾವು ನೋಡ್ತೀವಿ ಹೇಗಿರುತ್ತೆ ಅಂತೇಳಿ ನೋಡ್ತಾ ಬರೋಣ. ನ್ಯೂಟನ್ನ ಎರಡನೇ ನಿಯಮ ಏನು? F = ma. ಹೌದಾ? F = ma, ಮಾಸ್ ಮತ್ತು ಆಕ್ಸಿಲರೇಷನ್ ಅಂತ ಕರಿತೇವೆ. ಓಕೆ, ಫೋರ್ಸ್ = m × a, ಫೋರ್ಸ್ m × a ಅಂತೇಳಿ. ನೆಕ್ಸ್ಟು ನ್ಯೂಟನ್ನ ಮೊದಲನೇ ನಿಯಮ ಅಂತೇಳಿ ಬಂದಾಗ, ನ್ಯೂಟನ್ನ ಮೊದಲನೇ ನಿಯಮ ಜಡತ್ವ ನಿಯಮವನ್ನು ಹೇಳುತ್ತೆ. ಓಕೆ, ನ್ಯೂಟನ್ನ ಮೊದಲನೇ ನಿಯಮ ಜಡತ್ವ ನಿಯಮವನ್ನು ಹೇಳುತ್ತೆ. ಸೊ ಜಡತ್ವ ಲಾ ಅಂದರೆ ಲಾ ಆಫ್ ದಟ್ ಈಸ್ ಇನರ್ಷಿಯಾ, ಲಾ ಆಫ್ ಇನರ್ಷಿಯಾ ಅಂತೇಳಿ ಕರಿತೇವೆ. ಚಲನೆ ಅಂತ ಕಾನ್ಸೆಪ್ಟ್ ಬಂದಾಗ ವಿವರಿಸ್ತಾ ಬರ್ತೀನಿ ಇವನ್ನೆಲ್ಲ. ಸೊ ಇದರಲ್ಲಿ ಆಂದೋಲನ ಚಲನೆ ಅನ್ನೋದು ಬರ್ತದೆ. ಸೊ ನೋಡಿಟ್ಕೋಬೇಕು, ಆಂದೋಲನ ಚಲನೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಎಸ್, ರೈಲು ಅಪಘಾತಗಳನ್ನು, ಸ್ವಲ್ಪ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಓಕೆ, ರೈಲು ಅಪಘಾತಗಳನ್ನು ತಪ್ಪಿಸಲು ಭಾರತೀಯ ರೈಲ್ವೆ ಈ ಕೆಳಗಿನ ಯಾವ ರೈಲ್ವೆ ಸುರಕ್ಷತಾ ವ್ಯವಸ್ಥೆಯನ್ನು ಬಿಡುಗಡೆ ಮಾಡಿದೆ? ಎಸ್ ಪ್ಲೀಸ್, ಹೇಳ್ತಾ ಬನ್ನಿ. 3 ಸೇಫ್ಟಿ, 3 ನೇತ್ರ, 3 ನೆಟ್ವರ್ಕ್, 3 ವೇಲ್ ಅಥವಾ ಟ್ರೈ ಅಂತಲೂ ತಗೊಳ್ಬೋದು. ಸರಿಯಾದ ಉತ್ತರ ತ್ರಿನೇತ್ರಿ. ಓಕೆ, ತ್ರಿನೇತ್ರಿ ಎಂಬುದು ಏನು ಅಂತ ಹೇಳಿದ್ರೆ ರೈಲ್ವೆ ಸುರಕ್ಷತಾ ವ್ಯವಸ್ಥೆಯಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಸೊ ಸುರಕ್ಷತೆಗಾಗಿ ನಾವು ನೋಡುವಂಥದ್ದು ಅಪಘಾತಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಬೆಳಕಿನ ವರ್ಣ ವಿಭಜನೆಯಲ್ಲಿ, ಬೆಳಕಿನ ವರ್ಣ ವಿಭಜನೆ ಅಂದರೆ ಬೆಳಕಿನ ಡಿಸ್ಪರ್ಷನ್. ಓಕೆ, ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರೆಯಲಾಗುತ್ತೆ. ಕೆಲವು ವರ್ಡ್ಸ್ ಗೊತ್ತಾಗಂಗಿಲ್ಲ, ಹಾಗಾಗಿ ಇಂಗ್ಲೀಷಲ್ಲೂ ಕೊಡ್ತಾ ಹೋಗ್ತೀನಿ. ಡಿಸ್ಪರ್ಷನ್. ಓಕೆ, ಡಿಸ್ಪರ್ಷನ್ ಆಫ್ ಲೈಟ್ ಅಂತೇಳಿ. ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು? ವಿಚ್ ಒನ್ ಆಸ್ ಮೋರ್ ಬೆಂಡಿಂಗ್? ವಿಚ್ ಒನ್ ಆಸ್ ಮೋರ್ ಬೆಂಡಿಂಗ್? ನೇರಳೆ, ವೈಲೆಟ್, ಹಳದಿ ಯೆಲ್ಲೋ, ಹಸಿರು ಗ್ರೀನ್, ಕೆಂಪು ರೆಡ್. ಹೇಳಿ. ನೇರಳೆ, ಹಳದಿ, ಹಸಿರು, ಕೆಂಪು.
ಹೇಳ್ಬೋದಾ? ಹಾಂ, ಯಾವುದು ಸರಿಯಾದ ಉತ್ತರ? ಅತಿ ಕಡಿಮೆ ಬಾಗುವ ಬಣ್ಣ ಅಂತೇಳಿ ಬಂದಿದೆ. ಅತಿ ಕಡಿಮೆ ಬಾಗುವ ಬಣ್ಣ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ? ಕೆಂಪು. ಸರ್ ಇದೇನು ಸರ್ ಹಿಂಗೆ ಹೇಳ್ತೀರಾ? ಹೌದಪ್ಪ, ಏನು ಅಂತ ಹೇಳಿದ್ರೆ ನಾವು ಹಂಗೆ ಹೇಳಬೇಕು. ನೋಡಿಲಿ, ಪ್ರಿಸಮ್, ಅಶ್ರಗ ಅಥವಾ ಪಟ್ಟಕ ಅಂತ ಕರಿತೀವಿ ಇದನ್ನು. ಓಕೆ, ಅಶ್ರಗ ಅಥವಾ ಪಟ್ಟಕ, ಬಿಳಿ ಬೆಳಕಿನ ಕಿರಣ ಏನಾಗುತ್ತೆ? ಅಶ್ರಗದ ಪ್ರಿಸಮ್ಗಳ ಮೂಲಕ ಹಾದು ಹೋದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಟಿಸ್ ಮಾಡೋದೇನು ಅಂತ ಹೇಳಿದ್ರೆ, ಕೆಂಪು ಬಣ್ಣ ಹೀಗೆ ಬಂದು ಹೊರಗೆ ಬರುತ್ತೆ, ವಿಭಜನೆಗೊಳ್ಳುತ್ತೆ. ನಂತರ ಬರೋದು ಯಾವುದು? ನೇರಳೆ ಬಣ್ಣ ಹೀಗೆ ಬಂದು ಹೀಗೆ ಹೊರಗೆ ಬರುತ್ತೆ. ಓಕೆ, ಸೊ ಇದರ ಕೋನವನ್ನು ನಾವು ಯಾವ ರೀತಿ ಹೇಳೋದು ಸರ್ ಅಂಥೇಳಿ ನೀವೇನಾದರೂ ಕೇಳ್ತೀರಾ ಅಂದರೆ, ಬೆಳಕು ಯಾವಾಗಲೂ ಏನಾಗಿರುತ್ತೆ? ನೇರ ಪ್ರಸರಣವನ್ನು ಹೊಂದಿರುತ್ತೆ, ಗೊತ್ತಿರಲಿ. ಓಕೆ, ಸ್ಟ್ರೈಟ್ ಲೈನ್ ಮೋಷನ್ ಅಂತ ಕರಿತೀವಿ. ಆಗ ಸ್ಟ್ರೈಟ್ ಲೈನ್ ಮೋಷನಲ್ಲಿ ಏನಾಗಿರುತ್ತೆ? ಬೆಳಕು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಚಲನೆಯನ್ನು ತೆಗೆದುಕೊಳ್ಳುವಂಥದ್ರಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಅಂದಾಗ ತೀಟ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೋನ. ಓಕೆ, ರೆಡ್, ಮತ್ತು ತೀಟ ಏನಾಗಿರುತ್ತೆ ಅಂತ ಹೇಳಿದ್ರೆ ವೈಲೆಟ್. ನೋಡಿ, ಹೆಚ್ಚು ಬಾಗುವ ಬಣ್ಣ, ಕಡಿಮೆ ಬಾಗುವ ಬಣ್ಣಗಳನ್ನು ನಾವು ನೋಟಿಸ್ ಮಾಡುವಂಥದ್ದು. ಹೆಚ್ಚು ಬಾಗುವ ಬಣ್ಣ, ಕಡಿಮೆ ಬಾಗುವ ಬಣ್ಣಗಳನ್ನು ನೀವೇನಾದರೂ ನೋಟಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಏನಾಗಿರುತ್ತೆ? ಹೆಚ್ಚು ಬಾಗುವ ಬಣ್ಣ ನೇರಳೆ ಬಣ್ಣದಾಗಿರುತ್ತೆ. ಹೆಚ್ಚು ಬಾಗುವ ಬಣ್ಣ ನೇರಳೆ ಬಣ್ಣ ಅಂತೇಳಿ ಕರಿತೀವಿ. ಇಲ್ಲಿದೆ ಅಲ್ಲ, ನೇರಳೆ ಬಣ್ಣ ಇದೆ ಅಲ್ಲ, ಇದೆ ನೇರಳೆ ಬಣ್ಣ. ಓಕೆ, ಕಡಿಮೆ ಬಾಗುವ ಬಣ್ಣ ಯಾವುದಾಗಿರುತ್ತೆ? ಕೆಂಪಾಗಿರುತ್ತೆ. ಇದು ಬೆಳಕಿನ ವಿಭಜನೆಯಲ್ಲಿ ನಾವು ನೋಟಿಸ್ ಮಾಡುವಂಥದ್ದು. ಓಕೆ, ಆ್ಯಂಗಲ್ ಆಫ್ ವೈಲೆಟ್ ಈಸ್ ಮೋರ್ ದ್ಯಾನ್ ಆ್ಯಂಗಲ್ ಆಫ್ ರೆಡ್ ಅಂತ ಹೇಳ್ತೀವಿ, ಅಥವಾ ಆ್ಯಂಗಲ್ ಆಫ್ ರೆಡ್ ಈಸ್ ಲೆಸ್ ದ್ಯಾನ್ ಆ್ಯಂಗಲ್ ಆಫ್ ವೈಲೆಟ್ ಹೀಗೂ ಹೇಳ್ಬೋದು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಗಾಮಾ ಕಿರಣಗಳು ಗಾಮಾ ಕಿರಣಗಳನ್ನು ರಿಟ್ಟರ್ ಆವಿಷ್ಕರಿಸಿದ್ದಾನೆ. ನೆಕ್ಸ್ಟು, ಇವು ಕಡಿಮೆ ತರಂಗ ದೂರವನ್ನು ಹೊಂದಿವೆ. ಯಾವ ಗಾಮಾ ಕಿರಣಗಳ ಬಗ್ಗೆನೇ ಹೇಳ್ತಾನೆ. ನೆಕ್ಸ್ಟು, ಇವುಗಳಿಗೆ ಹೆಚ್ಚು ಶಕ್ತಿ ಇರುತ್ತದೆ. ಸೊ ಸರಿಯಾದ ಉತ್ತರಗಳನ್ನು ನೋಟಿಸ್ ಮಾಡ್ಬೋದು. 3 ಅಂದರೆ ಗಾಮಾ ಕಿರಣಗಳ ಮೇಲೇ ಪ್ರಶ್ನೆ ನಾವು ನೋಟಿಸ್ ಮಾಡುವಂಥದ್ದು. ಓಕೆ, ಗಾಮಾ ಕಿರಣಗಳನ್ನು ರಿಟ್ಟರ್ ಆವಿಷ್ಕರಿಸಿದ್ದಾನೆ. ಕಡಿಮೆ ತರಂಗ ದೂರ, ಹೆಚ್ಚು ಶಕ್ತಿ. ಸರಿಯಾದ ಉತ್ತರ ಇಲ್ಲಿದೆ. 4 ಆಪ್ಷನ್ ಕೊಡಲಾಗಿದೆ. ಇಲ್ಲಲ್ಲ, ಅಯ್ಯೋ ಜಾನ್ರ, ಇವು ಹೇಳಿಕೆಗಳು, ಸ್ಟೇಟ್ಮೆಂಟ್ಸ್, ಇವು ಹೇಳಿಕೆಗಳಿವು. ಓಕೆ, ಸ್ಟೇಟ್ಮೆಂಟ್ಸ್ ಸಂಬಂಧಪಟ್ಟಂತೆ ಸರಿಯಾದ ಸಂಕೇತಗಳನ್ನು ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಎ 1 ಮತ್ತು 2 ಸರಿನೋ? 2 ಮತ್ತು 3 ಸರಿನೋ? 1 ಮತ್ತು 3 ಸರಿನೋ? 1, 2, 3 ಸರಿನೋ? ಸರಿಯಾದ ಉತ್ತರವನ್ನು ನೋಡೋಣ. ಎಲ್ಸ್ 2 ಮತ್ತು 3 ಸರಿಯಾದ ಉತ್ತರವಾಗಿರುತ್ತೆ. 2 ಮತ್ತು 3 ಹೇಗೆ ಸರ್? ಈಗ ತಾನೇ ಹೇಳಿದ್ರಲ್ಲ ಸರ್. ಹೌದಪ್ಪ, ಏನು ಗೊತ್ತಾ? ಗಾಮಾ ಕಿರಣಗಳನ್ನು ಆವಿಷ್ಕರಿಸಿದವ ರಿಟ್ಟರ್ ಅಲ್ಲ. ರಿಟ್ಟರ್ UV ಕಿರಣಗಳನ್ನು ಆವಿಷ್ಕರಿಸ್ತಾರೆ, ಕಂಡುಹಿಡಿತಾರೆ. ಓಕೆ, ಹಾಗಾದರೆ ಗಾಮಾ ಕಿರಣಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಪೌಲ್ ವಿಲಾಯ್. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಗಿರುತ್ತೆ? ತಪ್ಪಾಗಿರುತ್ತೆ. ಹಾಗಾದರೆ ಗಾಮಾ ಕಿರಣಗಳಿಗೆ ಏನಾಗಿರುತ್ತೆ? ಕಡಿಮೆ ತರಂಗ ದೂರ ಇರುತ್ತದೆ. ದಟ್ ಈಸ್ ರೈಟ್. ಹೌದು. ಓಕೆ, ಕಡಿಮೆ ತರಂಗ ದೂರ ಇರೋದಕ್ಕಾಗಿಯೇ ಏನಾಗಿರುತ್ತೆ ಅಂದರೆ ಶಕ್ತಿ ಏನಾಗಿರುತ್ತೆ? ಇವುಗಳಿಗೆ ಹೆಚ್ಚಾಗಿರುತ್ತದೆ. ಅಂದರೆ ಮೀನಿಂಗ್ ಏನು? ಏನಾದರೂ ಎನರ್ಜಿ ಅಂತೇಳಿ ಏನಾದರೂ ಬಂದಾಗ ಲ್ಯಾಂಬ್ಡಾ ವಿ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ, ಈ ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡಿದಾಗ ಏನೇನಾಗಿರುತ್ತೆ ಅಂದರೆ ವೇಗ ಹೆಚ್ಚಾದರೆ ತರಂಗ ದೂರವೂ ಸಹಿತ ಏನಾಗುತ್ತೆ? ಹೆಚ್ಚಾಗಿರುವುದೇ ಕಾರಣವಾಗಿರುತ್ತೆ. ಯಾವುದೇ ಅಲೆಗಳಿಗೆ ಅದರ ವೇಗ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಮೀನಿಂಗ್ ಏನು ಗೊತ್ತಾ? ತರಂಗ ದೂರ 100% ಹೆಚ್ಚಾಗಿದೆ ಅಂತ.
ಓಕೆ, ಒಂದು ವೇಳೆ ವೇಗ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರೆ ತರಂಗ ದೂರವೂ ಸಹಿತ ಕಡಿಮೆ ಇದೆ ಅನ್ನೋ ಮೀನಿಂಗನ್ನು ನೀಡುತ್ತೆ. ಇದರ ಜೊತೆಯಲ್ಲಿ ನಾವು ಇನ್ನೊಂದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎನರ್ಜಿ ಏನಾಗ್ಬಿಡುತ್ತೆ ಗೊತ್ತಾ, ತರಂಗ ದೂರ ಏನಾದರೂ ಕಡಿಮೆ ಆಯಿತು ಅಂತ ಅಂದ್ಕೊಳ್ರಿ, ತರಂಗ ದೂರ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಗೊತ್ತಾ, ಫ್ರೀಕ್ವೆನ್ಸಿಗಳು ಏನಾಗ್ಬಿಡುತ್ತೆ, ಹೆಚ್ಚಾಗುತ್ತೆ. ಫ್ರೀಕ್ವೆನ್ಸಿ ಹೆಚ್ಚಾದಾಗ ಎನರ್ಜಿ ಸಹಿತ ಏನಾಗ್ಬಿಡುತ್ತೆ, ಹೆಚ್ಚಾಗುತ್ತೆ 100%. ಹಾಗಾಗಿ ಇವುಗಳನ್ನು ನಾವು ಟ್ರೀಟ್ಮೆಂಟ್ಗೋಸ್ಕರ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಕೆ ಮಾಡ್ತೇವೆ. 2020-21 PEC ಪ್ರಶ್ನೆ ಜಾಣರ, 2019 PSI ಹೌದು, 2020-21ಗಳಲ್ಲಿ ನಾವು ನೋಡೋದು. ಹೌದೌದು, ಓಕೆ. ಲ್ಯಾಬ್ ಅಸಿಸ್ಟೆಂಟಲ್ಲಿ ಕೇಳಿದರೆ ಏನು ಅಂತ ಹೇಳಿದ್ರೆ, ಗಾಮಾ ವಿಕಿರಣಗಳನ್ನು ಯಾವುದಕ್ಕಾಗಿ, ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಕೆಯಲ್ಲಿ ತರಲಾಗುತ್ತೆ. 2020-21 ಲ್ಯಾಬ್ ಅಸಿಸ್ಟೆಂಟು ಜನವರಿಯಲ್ಲಿ ನಡೆದಿದ್ದು, 2020-21 PC ಡಿಸೆಂಬರ್ನಲ್ಲಿ ನಡೆದರಲ್ಲಿ ಇದರ ಮೇಲೆ ಪ್ರಶ್ನೆ ರೈಸ್ ಆಗಿದೆ. ಓಕೆ, ಸೊ ಇದಾದ ನಂತರ ಇವೆರಡು ಏನಾಗಿರ್ತವೆ, ಸರಿಯಾಗಿರ್ತವೆ. ಯಾವುದು, ಕಡಿಮೆ ತರಂಗ ದೂರವನ್ನು ಹೊಂದಿರುತ್ತವೆ, ನಂತರ ಏನಾಗಿರುತ್ತೆ, ಹೆಚ್ಚು ಶಕ್ತಿಯನ್ನು ಸಹಿತ ಹೊಂದಿರುತ್ತವೆ. ಹೌದು, 100%. ಓಕೆ, ಶಾರ್ಟರ್ ವೇವ್ಲೆಂತ್ ಹ್ಯಾವ್ ಮೋರ್ ಎನರ್ಜಿ ಡ್ಯೂ ಟು ಇಟ್ಸ್ ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿ ಸಹಿತ ಜಾಸ್ತಿ ಇರುತ್ತೆ. ಲಾಂಗರ್ ವೇವ್ಲೆಂತ್ ಹ್ಯಾವ್ ಲೆಸ್ ಎನರ್ಜಿ ಡ್ಯೂ ಟು ಇಟ್ಸ್ ಫ್ರೀಕ್ವೆನ್ಸಿ. ಲೆಸ್ ಎನರ್ಜಿಯನ್ನು ಹೊಂದಿರ್ತವೆ. ಹಾಗಾಗಿ ರೇಡಿಯೋ ಅಲೆಗಳು, ಮೈಕ್ರೋ ತರಂಗಗಳು, ಅವಗೆಂಪು ಕಿರಣಗಳು, ದೃಗೋಚರಗಳು, ರೇಡಿಯೋ ಅಲೆಗಳು, ಮೈಕ್ರೋ ಅಲೆಗಳು, ಅವಗೆಂಪು ಕಿರಣ, ಇನ್ಫ್ರಾರೆಡ್ ರೇಸ್. ಓಕೆ, ನೆಕ್ಸ್ಟ್ ದೃಗೋಚರ, ವಿಸಿಬಲ್ ರೇಸ್. ಈ 4 ಕಿರಣಗಳೇನಾಗಲ್ಲ, ನಮ್ಮ ದೇಹದ ಮೂಲಕ ಹಾದು ಹೋಗುವುದಿಲ್ಲ. ನಮ್ಮ ದೇಹದವನ್ನು ಕಾಣುವಂತೆ ನೋಡುವಂತೆ ಮಾಡ್ತಾವೆ, ಬಟ್ ಏನಾಗಲ್ಲ, ನಮ್ಮ ದೇಹದ ಮೂಲಕ ಹಾದು ಹೋಗಲ್ಲ. ಅಷ್ಟು ಅಪಾಯ ಅಲ್ಲ. ಅರ್ಥ ಆಯಿತು? ಹಾಗಾದರೆ UV ಕಿರಣ, ನೆಕ್ಸ್ಟು ಕ್ಷ ಕಿರಣ, ಗಾಮ ಕಿರಣ ಇವೆಲ್ಲ ಶಾರ್ಟರ್ ವೇವ್ಲೆಂತ್ಗಳಾಗಿದ್ದರಿಂದ ಏನಾಗಿರುತ್ತೆ, ಅತಿ ಹೆಚ್ಚಿನ ಪರಿಣಾಮವನ್ನು ಮೂಡುತ್ತೆ. ಹಾಗಾಗಿ ಅದರಲ್ಲಿ ಒಂದು ಗಾಮ ಕಿರಣ. ಅಲೆಗಳು ಮತ್ತು ಶಬ್ದ ಅನ್ನೋ ಕಾನ್ಸೆಪ್ಟ್ ಬಂದಾಗ ಇದರ ವಿವರಣೆ ಇನ್ನೂ ಹೆಚ್ಚಿನದಾಗಿರುತ್ತೆ. ಒಂದೊಂದೇ ನೋಡೋಣಂತೆ. ನೀರಿನ ಗಾಳಿಯ ಗುಳ್ಳೆಗಳು ಈ ಕೆಳಗಿನಂತೆ ವರ್ತಿಸುತ್ತವೆ. ಎಸ್ ಪ್ಲೀಸ್. ನೀರಿನ ಗಾಳಿಯ ಗುಳ್ಳೆಗಳು, ಗಾಳಿಗುಳ್ಳೆಗಳು ಹೇಳಿ. ಪೀನ ದರ್ಪಣ, ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ. ಪೀನ ದರ್ಪಣವನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಕಾನ್ವೆಕ್ಸ್ ಮಿರರ್. ನಾನು ಇಂಗ್ಲೀಷಲ್ಲಿ ಕೊಡೋದನ್ನು ತೊಗೊಂಬಂದು ಬಿಡೋದನ್ನು ಮರ್ತು ಬಿಟ್ಟನಪ್ಪ. ನೆಕ್ಸ್ಟ್ ಬರುವಾಗ ಕನ್ನಡ ಇಂಗ್ಲೀಷ್ ವರ್ಷನ್ ಎರಡೂ ತರ್ತೇನೆ. ಓಕೆನಾ? ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್, ಕಾನ್ಕೇವ್ ಮಿರರ್. ಹೇಳಿ. ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್. ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸ್. ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. ಹೇಳ್ಬೋದು, ಉತ್ತರ ಹೇಳ್ಬೋದು ನೀವು. ನೋಡೋಣ, ಸರಿಯಾದ ಉತ್ತರ ನೋಡೋಣ. ನೀರಿನ ಗಾಳಿಯ ಗುಳ್ಳೆಗಳು. ಓಕೆ, ನೋಡಿ, ಒಂದು ಕ್ಲೂ ಕೊಟ್ಬಿಡ್ತೀನಿ. ಏನು ಗೊತ್ತಾ, ನೀವು ಗಾಳಿಯ ಎದುರು ಅಂದರೆ ಗಾಳಿ ಗುಳ್ಳೆ ಅಂತ ಹೇಳಿದಾಗ ಹೀಗಿರುತ್ತೆ. ಓಕೆ, ಅದರ ಮುಂದೆ ನಿಂತಿರುವಿರಿ ಅಂತ ನೀವೇನಾದರೂ ಭಾವಿಸಿದರೆ ನಿಮ್ಮ ಪ್ರತಿಬಿಂಬ ಎಂಥದ್ದು ಮೂಡುತ್ತೆ ಅನ್ನೋದ್ರ ಮೇಲೆ ಏನಾಗಿರುತ್ತೆ, ನಾವು ಇದನ್ನು ನೋಡ್ತಾ ಹೋಗ್ಬೋದು. ಓಕೆನಾ? ಎಸ್, ಯಾವ ರೀತಿ ಓಕೆ ಮೂಡುತ್ತೆ, ಅದು ಯಾವ ರೀತಿಯಾದ ವಸ್ತು ಅಂದರೆ ನಿಮ್ನ ಮಸೂರದಂತೆ. ಯಾಕೆ ಅಂದರೆ ನಿಮ್ನ ಮಸೂರ ಯಾವಾಗಲೂ, ನಿಮ್ನ ಮಸೂರ ಏನು ಮಾಡುತ್ತೆ ಗೊತ್ತಾ ಸ್ನೇಹಿತರೆ, ಏನು ಗೊತ್ತಾ, ಇದು ಯಾವಾಗಲೂ ನೇರವಾದ ಚಿಕ್ಕದಾದ ಪ್ರತಿಬಿಂಬವನ್ನು ಮೂಡ್ತಾ ಇರುತ್ತೆ. ನೀವು ಯಾರಾದರೂ ಶಾರ್ಟ್ ಸೈಟೆಡ್ನೆಸ್ನಿಂದ ಬಳಲ್ತಾ ಇದ್ದಂತಹ ನಿನ್ನ ಸ್ನೇಹಿತನ ಕನ್ನಡಕ ಇಸ್ಕೊಂಡು ನೋಡು ಒಮ್ಮೆ. ಓಕೆ, ನೋಡ್ರಿ, ಅವುಗಳಲ್ಲಿ ಏನಾಗಿರುತ್ತೆ ಗೊತ್ತಾ, ನೀವು ಯಾವುದೇ ವಸ್ತುನ ನೋಡಿ, ಆ ಗಾಜಿನ ಮುಂದೆ ಚಿಕ್ಕದಾಗಿ ನೇರವಾದ ಮಿಥ್ಯ ಪ್ರತಿಬಿಂಬ ನೋಡಿ. ಇಲ್ಲಿ ಅದ್ರದ್ದೊಂದು ಡಯಾಗ್ರಾಮ ಹೇಳಿಬಿಡ್ತೀನಿ ನಾನು. ಸೊ ಹೇಗಿರುತ್ತೆ ಅಂಥೇಳಿ ನಾವು ನೋಡ್ಕೊಂಡು ಈ ಕಡೆ ಬಂದುಬಿಡೋಣ. ಇಲ್ಲಿ ನ್ಯೂ ಪೇಜನ್ನು ನಾನು ತಗೊಳ್ತೀನಿ ಅಂತ ಹೇಳಿದ್ರೆ, ಬೇಡ, ಇದು ಹಿಂದಿನ ಸ್ಕ್ರೀನ್ ಇಟ್ಬಿಡಿ, ವೆಯ್ಟ್ ಮಾಡಿ, ಹಿಂದಿನ ಸ್ಕ್ರೀನ್ ಇಡಿ, ನಾನು ಅಲ್ಲೇ ಬರೀತೀನಿ.
ಇದು 19. ಸಾರಿ, ಯಾ ನೋ ನೀಡ್ ಅಲ್ಲೇ ಬರೋದು ಬಿಡ್ತೀನಿ. ಯಾ ಓಕೆ ಡಿಯರ್ ಸ್ಟೂಡೆಂಟ್ಸ್, ಸಾರಿ ಫಾರ್ ಇಂಟ್ರಾಕ್ಷನ್. ನಿಮ್ಮ ಸ್ವಲ್ಪ ಡೈವರ್ಟ್ ಮಾಡಿದೆ ಅಂದ್ಕೊಳ್ತೀನಿ ನಾನು, ಸಾರಿ ಫಾರ್ ದ್ಯಾಟ್. ಇದು ನಿಮ್ನ ಮಸೂರ ಆಯಿತು. ಸೊ ಇದೇನಾಗಿರುತ್ತೆ, ಪ್ಲೇ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಅಪ್ಪ. ಇದು ಏನು ಭಾಳ ದೊಡ್ಡದಲ್ಲ, 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟು. ಈ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟನ್ನು ಹಿಡಿದ್ಬಿಟ್ಟು ಏನು ಮಾಡ್ತಾ ಇದ್ದೀವಿ, ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ವಸ್ತು ಎಷ್ಟೇ ದೂರವಿದ್ದರೂ ಬೆಳಕಿನ ಕಿರಣಗಳನ್ನು ನೀವೇನಾದರೂ ಹಾಗೆ ನೋಟಿಸ್ ಮಾಡ್ತೀರಾ ಅಂತ ಹೇಳಿದ್ರೆ ಹೇಗಾಗಿರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಆಪ್ಟಿಕ್ ಸೆಂಟರ್ ಮೂಲಕ ಹೋಗಬೇಕು ಒಂದು, ಹೌದಾ. ಇನ್ನೊಂದು ಬೆಳಕಿನ ಕಿರಣ ಏನಾಗಿರುತ್ತೆ, ಹೀಗೆ ಪತನಗೊಂಡಿದ್ದು ಬೇರೆ ಕಡೆಗೆ ಚಲಿಸಬೇಕು ಇನ್ನೊಂದು, ಆಯಿತಾ. ಸೊ ಹಾಗಾದರೆ ಹೀಗೆ ನಾವು ಹಿಂದಕ್ಕೆ ನಾವು ರೊಟೇಟ್ ಮಾಡ್ತೀವಿ ಅಂದರೆ, ಯಾಕೆ ಅಂದರೆ ಎರಡರೂ ಬೇರೆ ಕಡೆಗೆ ಚಲಿಸ್ತಾ ಇದ್ದಾವೆ ಅಂದಾಗ ಏನು ಸಿಗಲ್ಲ ನಮಗೆ, ಇಮೇಜಸ್ ಸಿಗಲ್ಲ. ವೇರ್ ದೆರ್ ಇಸ್ ಅ ಇಂಟರ್ಸೆಕ್ಷನ್ ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ದ ಇಮೇಜ್. ಬಟ್ ಹಿಯರ್ ನೋ ಒನ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ನೋ ಒನ್ ರೇ, ಹೌದಾ. ಸೊ ಸಪೋಸ್ ಇಫ್ ವಿ ಡ್ರಾ ಬ್ಯಾಕ್ವರ್ಡ್ ಡೈರೆಕ್ಷನ್, ಡೆಫಿನೆಟ್ಲಿ there is a intersection is there very small. ಸೊ ಆಬ್ಜೆಕ್ಟನ್ನು ಹೋಲಿಸಿದರೆ ಇಮೇಜ್ ಏನಾಗಿದೆ ಅಂತ ಹೇಳಿದ್ರೆ ಅತಿ ಚಿಕ್ಕದು. ಆಬ್ಜೆಕ್ಟ್ ಅಂತ ಕರಿತೀವಿ ಇದನ್ನೇನಂತ ಕರಿತೀವಿ, ಇಮೇಜ್ ಅಂತ ಕರಿತೀವಿ, ಪ್ರತಿಬಿಂಬ. ಇದನ್ನು ವಸ್ತು ಅಂತ ಕರಿತೀವಿ, ಇದನ್ನು ಇಮೇಜ್ ಪ್ರತಿಬಿಂಬ ಅಂತ ಕರಿತೀವಿ, ಪ್ರತಿಬಿಂಬ ಅಂತ ಕರಿತೀವಿ. ಹಾಗಾಗಿ ಚಿಕ್ಕದಾದ ನೇರ ಮಿಥ್ಯಬಿಂಬವನ್ನು ನೀಡುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಓಕೆ, ಇಂಥ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಹಾಗಾದರೆ ಇದರಲ್ಲಿ ಎಂಥ ಪ್ರತಿಬಿಂಬ ಮೂಡುತ್ತೆ ನೋಡೋಣ. ಪೀನ ದರ್ಪಣದಲ್ಲಿ ಯಾವಾಗಲೂ ಇದರಲ್ಲೂ ಅಷ್ಟೇ ಚಿಕ್ಕದಾದ, ಓಕೆ, ಚಿಕ್ಕದಾದ ನೇರವಾದ ನಂತರ ಮಿಥ್ಯಬಿಂಬ ಮೂಡುತ್ತದೆ. ಚಿಕ್ಕದಾದ ನೇರವಾದ ಮಿಥ್ಯಬಿಂಬ ಮೂಡುತ್ತೆ. ಪೀನ ಮಸೂರ ಅಂದ್ರೇನು? ಹಾಗಾದರೆ ಪೀನ ಮಸೂರದಲ್ಲಿ ಎಂಥ ಪ್ರತಿಬಿಂಬ ಮೂಡುತ್ತೆ ಸರ್? ಪೀನ ಮಸೂರದಲ್ಲಿ ಎಂಥ ಪ್ರತಿಬಿಂಬ ಮೂಡುತ್ತೆ ಅಂತ ಹೇಳಿದ್ರೆ, ಇದು ದರ್ಪಣ ಆಯಿತು. ಮಸೂರ, ದರ್ಪಣಕ್ಕೂ ಮಸೂರಕ್ಕೂ ಇರ್ತಕ್ಕ ಡಿಫ್ರೆನ್ಸ್ ಏನು? ದರ್ಪಣ ಅಂತ ಹೇಳಿದ್ರೆ ನೋಡಲಿ, ದರ್ಪಣ ಅಂತ ಹೇಳಿ ಬಂದಾಗ ಮಿರರ್ ಅಂತ ಕರಿತೀವಿ, ಇದನ್ನು ಇಂಗ್ಲೀಷ್ನಲ್ಲಿ ಮಿರರ್ ಅಂತ ಕರಿತೀವಿ. ಮಿರರ್ ಏನು ಅಂತ ಹೇಳಿದ್ರೆ ಅಪಾರದರ್ಶಕ ವಸ್ತು, ಒಪೇಕ್, ಇಂಗ್ಲೀಷ್ನಲ್ಲಿ OPQUA, OPAQUA. ಆಡ ಎಲ್ಲ ಹೋಯ್ತಾನ. ಓಕೆ, ಲೆಟ್ ಇಟ್. ಓಕೆ, ಸೊ ಇದರಲ್ಲಿ ಪೀನ ಮಸೂರ ಆಗ್ಲಡಿ ತಗೊಂಡಿರೋದ್ರಿಂದ ದರ್ಪಣ ಅಂತ ಹೇಳಿದ್ರೆ ಮೀನಿಂಗ್ ಏನಪ್ಪ? ದರ್ಪಣ ಅಂತ ಹೇಳಿದ್ರೆ ಏನು? ಇಲ್ಲಿ ಬರಿತಾ ಇದೆ ನೋಡಪ್ಪ, ಒಂದ್ಸಲ ಮಿಸ್ಟೇಕ್ ಆಯ್ತಲ್ಲಿ. ದರ್ಪಣ ಮಿರರ್ ಅಂತ ಕರಿತೀವಿ. ಮಿರರ್ ಅಂತ ಹೇಳಿ ಬಂದಾಗ ಏನು ಅಂತ ಹೇಳಿದ್ರೆ ಅಪಾರದರ್ಶಕ, ನೆನ್ಪಿಡಿ ಅಷ್ಟೇ, ಅಪಾರದರ್ಶಕ ಇದು. ಓಕೆ, ಒಂದು ಅಪಾರದರ್ಶಕ. ಮಸೂರ ಅಂತ ಹೇಳಿ ಬಂದಾಗ ಲೆನ್ಸ್ ಅಂತ ಕರಿತೀವಿ. ಮಸೂರ ಅಂತ ಹೇಳಿ ಬಂದಾಗ ಲೆನ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದು ಪಾರದರ್ಶಕ. ಓಕೆ, ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಇದೇ ಡಿಫ್ರೆನ್ಸ್ ಇದರಲ್ಲಿ. ಸೊ ಪೀನ ಮಸೂರದಲ್ಲಿ ಎಂಥ ಪ್ರತಿಬಿಂಬ ಅಂತ ಹೇಳಿದ್ವಿ, ಪೀನ ದರ್ಪಣದಲ್ಲಿ ಎಂಥ ಪ್ರತಿಬಿಂಬ ಅಂತ ಹೇಳಿದ್ವಿ. ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡಿದ ಹಾಗೆ ಏನಾಗಿರುತ್ತೆ, ಚಿಕ್ಕದಾದ ನೇರ ಮಿಥ್ಯಬಿಂಬ ಮೂಡುತ್ತೆ. ಚಿಕ್ಕದಾದ ನೇರ ಮಿಥ್ಯಬಿಂಬ ಮೂಡುತ್ತೆ. ನೆಕ್ಸ್ಟು ಪೀನ ಮಸೂರ ಅಂತ ಹೇಳಿ ಬಂದಾಗ
ಏನಾಗಿರುತ್ತೆ, ಪಿನ ಮಸೂರದಲ್ಲೂ ಸೇಮ್, ಆದರೆ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಎರಡೂ ಮೂಡುತ್ತೆ. ಸೊ ಪಿನ ಮಸೂರದಲ್ಲಿ ಸತ್ಯ ಮಿಥ್ಯ ಎರಡೂ ರೀತಿಯಾದ ಪ್ರತಿಬಿಂಬ ಮೂಡುತ್ತೆ. ಇಲ್ಲಿ ಚಿಕ್ಕದಾದ ದೊಡ್ಡದಾದ ಅಂತಲ್ಲ, ವಿತ್ ರೆಸ್ಪೆಕ್ಟ್ ಟು ದ ಡಿಸ್ಟೆನ್ಸ್. ಓಕೆ, ನಮ್ಮ ಕಣ್ಣುಗಳಂತೆ ವರ್ತಿಸುತ್ತೆ. ಹಾಗಾಗಿ ಪಿನ ಮಸೂರ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಚಿಕ್ಕದಾದ ದೊಡ್ಡದಾದ ಅಂತ ಏನಿಲ್ಲ, ವಿತ್ ರೆಸ್ಪೆಕ್ಟ್ ಟು ದ ಡೆಫಿನೇಷನ್, ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್. ಇದರಲ್ಲಿ ಸತ್ಯನೂ ಮೂಡುತ್ತೆ, ರಿಯಲ್ ಇಮೇಜ್, ಮತ್ತು ಮಿಥ್ಯ ಬಿಂಬನೂ ಮೂಡುತ್ತೆ, ವರ್ಚುವಲ್ ಇಮೇಜ್. ಎರಡು ರೀತಿಯಾದ ಪ್ರತಿಬಿಂಬಗಳು ಮೂಡ್ತವೆ. ಹಾಗಾದರೆ ನಿಮ್ನ ಮಸೂರದಲ್ಲಿ ಯಾವಾಗಲೂ ಯಾವ ರೀತಿ ಪ್ರತಿಬಿಂಬ? ಸೇಮ್, ನಾನಿಲ್ಲಿ ಏನು ಬರ್ದನಲ್ಲ ಇದೇ ರೀತಿಯಾದ ಪ್ರತಿಬಿಂಬ ಏನಾಗಿರುತ್ತೆ, ನಿಮ್ನ ಮಸೂರದಲ್ಲೂ ಮೂಡ್ತಾ ಹೋಗುತ್ತೆ. ಅದನ್ನು ಕಾಪಿ ಮಾಡ್ಕೋಬೇಕು. ಓಕೆ, ಅದನ್ನು ಕಾಪಿ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ನ ದರ್ಪಣ ಅಂತೇಳಿ ಬಂದಾಗ, ಓಕೆ, ನಿಮ್ನ ದರ್ಪಣ ಅಂತೇಳಿ ಬಂದಾಗ ಇದರಲ್ಲಿ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಏನು ಮೂಡುತ್ತಲ್ಲ ಅದೇ ರೀತಿಯಾದ ಪ್ರತಿಬಿಂಬ. ಇದು ವಿತ್ ರೆಸ್ಪೆಕ್ಟ್ ಟು ದ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್. ಓಕೆ, ಏನಾಗಿರುತ್ತೆ, ಸತ್ಯನೂ ಮೂಡುತ್ತೆ, ಮಿಥ್ಯನೂ ಮೂಡುತ್ತೆ. ಸೊ ಅದರಲ್ಲಿ ದೊಡ್ಡದಾದು ಮೂಡುತ್ತೆ, ಚಿಕ್ಕದಾದು ಮೂಡ್ತಾ ಹೋಗುತ್ತೆ. ಹಾಗಾಗಿ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ಇವುಗಳನ್ನು, ಇದು ಲೈಟ್ ಅನ್ನೋ ಟಾಪಿಕ್ ಬಂದಾಗ, ಬೆಳಕು ಅನ್ನೋ ಟಾಪಿಕ್ ಬಂದಾಗ ಇದನ್ನು ನಾನು ಏನು ಮಾಡ್ತೀನಿ, ವಿವರಿಸ್ತಾ ಬರ್ತೀನಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಈಗ. ನೈಸರ್ಗಿಕ ರಬ್ಬರನ್ನು ಮೆದುಗೊಳಿಸುವ ವಿಧಾನದಲ್ಲಿ ಈ ಕ್ರಿಯೆಯಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನು ರಾಸಾಯನಿಕವಾಗಿ ಬಳಸಲಾಗುತ್ತದೆ. ಅಲ್ಲ, ಸೊ ಮಿಸ್ಟೇಕ್ ಆಗಿದೆ. ಸೊ ನೈಸರ್ಗಿಕ ರಬ್ಬರನ್ನು ಮೆದುಗೊಳಿಸುವ ವಿಧಾನದಲ್ಲಿ ಈ ರಾಸಾಯನಿಕವನ್ನು ಬಳಸಲಾಗುತ್ತದೆ. ಇದರ ಅವಶ್ಯಕತೆ ಇಲ್ಲ, ಇದು ನೋಡಕ್ಕೆ ಹೋಗ್ಬೇಡ್ರಿ. ಈ ರಾಸಾಯನಿಕವನ್ನು ಈ ರಾಸಾಯನಿಕವನ್ನು ಬಳಸಲಾಗುತ್ತದೆ, ಇದನ್ನು ಬಳಸಲಾಗುತ್ತದೆ ಅಂದರೂ ಸಾಕು. ಎಸ್ ಪ್ಲೀಸ್. ರಂಜಕ ಫಾಸ್ಫರಸ್ ಅಂತೀವಿ, ಫಾಸ್ಫರಸ್. ಗಂಧಕ ಸಲ್ಫರ್, ಗ್ರಾಫೈಟ್ ಅಂತೀವಿ. ಸೋಡಿಯಂ ಇಂಗ್ಲೀಷ್ನಲ್ಲಿ. ಎಸ್ ಪ್ಲೀಸ್. ಓಕೆ, ಯಾವುದಪ್ಪ? ಗಂಧಕ ಸರಿಯಾದ ಉತ್ತರವಾಗಿರುತ್ತೆ. ಸಲ್ಫರನ್ನು ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ಸಲ್ಫರ್ ಅಂತೇಳಿ ಕರಿತೀವಿ. ಸಲ್ಫರ್ ಅಂತೇಳಿ ನೋಟಿಸ್ ಮಾಡ್ತೇವೆ. ಈ ಸಲ್ಫರ್ ಏನು ಅಂತ ಹೇಳಿದ್ರೆ ಗಂಧಕ. ಈ ಗಂಧಕವನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ರಬ್ಬರ್ನ ಮೆದು ಸ್ವಭಾವವನ್ನು ಗಟ್ಟಿಗೊಳಿಸಲು ಏನು ಮಾಡ್ತೀವಿ ಅಂದರೆ ಇದನ್ನು ಏನು ಮಾಡ್ತೀವಿ, ಈ ರಾಸಾಯನಿಕವನ್ನು ಬಳಕೆ ಮಾಡ್ತೀವಿ. ರಾಸಾಯನಿಕವನ್ನು ಬಳಸುವರು ಅಂತ ಹೇಳಿದಾಗ ಸಲ್ಫರ್ ಆಗಿರುತ್ತೆ. ಹಾಗಾದರೆ ಈ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ನೈಸರ್ಗಿಕ ರಬ್ಬರನ್ನು ಮೆದು ಸ್ವಭಾವದಿಂದ ಅದನ್ನು ಏನಾದರೂ ಕಠಿಣಗೊಳಿಸಲು ಬಳಕೆ ಮಾಡಲು. ಓಕೆ, ಕಠಿಣಗೊಳಿಸಲು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಸಲ್ಫರನ್ನು ಬಳಕೆಯಲ್ಲಿ ತರ್ತೀವಲ್ಲ ಆ ಮಿಶ್ರಣವನ್ನು, ಅದನ್ನು ಏನಂತ ಕರಿತೀವಿ? ವೋಲ್ಕನೈಸೇಷನ್, ವೋಲ್ಕನೈಸೇಷನ್ ಅಂತ ಕರಿತೀವಿ. ಇದರಂಗೆ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಯಲು ಅಥವಾ ಲೋಹಿತ ವಸ್ತುಗಳು ಹಾಳಾಗದಂತೆ ಕಾಪಾಡಿಕೊಳ್ಳಲು ಏನು ಮಾಡಲಾಗುತ್ತೆ? ಜಿಂಕ್, ಹೌದಾ, ಸತುವಿನ ಲೇಪನ ಮಾಡಲಾಗುತ್ತೆ. ಅದನ್ನು ಏನಂತ ಕರಿತೀರಾ? ಆ ಸತುವಿನ ಲೇಪನ ಮಾಡುವುದನ್ನು ಏನಂತ ಕರಿತೀರಾ ಅಂತ ಹೇಳಿದ್ರೆ ಗ್ಯಾಲ್ವನೀಕರಣ. ಏನಂತ ಕರಿತೀವಿ? ಗ್ಯಾಲ್ವನೀಕರಣ ಅಂತೇಳಿ ಕರೆಯಲಾಗುತ್ತೆ. ಸೊ ಹೀಗೆ ವೋಲ್ಕನೀಕರಣ, ಗ್ಯಾಲ್ವನೀಕರಣ, ಅಣ್ಣ ತಮ್ಮ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಮುಂದೆ ಬರ್ತದೆ, ಏನೇನು ಬರ್ತದೆ? ವೋಲ್ಕನೀಕರಣ, ಗ್ಯಾಲ್ವನೀಕರಣ, ನಂತರ ಜಲೀಕರಣ, ಓಕೆ, ನಿರ್ಜಲೀಕರಣ, ಕ್ಯಾಟನೈಸೇಷನ್, ಓಕೆ, ತಟಸ್ಥೀಕರಣ, ಇವೆಲ್ಲ ಕಾನ್ಸೆಪ್ಟ್ಗಳು ಕೆಮಿಸ್ಟ್ರಿನಲ್ಲಿ ಬಂದು ಹೋಗುತ್ತೆ. ಸೊ ವೆಯ್ಟ್ ಮಾಡಬೇಕು, ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಓಕೆ, ಅಂಥ ಕಾನ್ಸೆಪ್ಟ್ಗಳನ್ನೆಲ್ಲ ಡಿಸ್ಕಸ್ ಮಾಡೋಣ ಮುಂದೆ. ಸೊ ನೆಕ್ಸ್ಟು, ಅರಿಶಿಣ ಪುಡಿಯಲ್ಲಿ ಮೆಥಾನಿಲ್ ಹಳದಿಯ ಇರುವಿಕೆ. ಮೆಥಾನಿಲ್ ಒಂದು ರಾಸಾಯನಿಕ. ಓಕೆ, ಹಳದಿ ಇರುವಿಕೆಗೆ ಪತ್ತೆ ಹಚ್ಚಲು, ಹಳದಿ ಇರುವಿಕೆಯನ್ನು ಪತ್ತೆ ಹಚ್ಚಲು ಬಳಸಲಾಗುವ ದ್ರಾವಣ ಯಾವುದು? ಮಿಕ್ಸ್ಚರ್
ಅದೊಂದು ಸೊಲ್ಯೂಷನ್ ರೂಪದಲ್ಲಿ ನೀರಿನ ಜೊತೆಯಲ್ಲಿ ಬೆರಕೆ ಮಾಡಿ ಅದನ್ನು ಕಂಟಿನ್ಯೂ ಮಾಡಲಾಗುತ್ತೆ. ಎಸ್, ದ್ರಾವಣ, ಆಮ್ಲ ಹೇಳ್ಬೋದು, ಅಥವಾ ವಸ್ತು, ರಾಸಾಯನಿಕ, ಹಿಂಗಾದರೂ ಕೇಳ್ಬೋದು ನಿಮಗೆ. ಎಸ್, ಹೇಳ್ಬೋದು. ಎಸ್, ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಲ್ಫರ್ ಡೈಆಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ನೋಡಿ, ಹೈಡ್ರೋಕ್ಲೋರಿಕ್ ಆಮ್ಲ HCl, ನೈಟ್ರಿಕ್ ಆಮ್ಲ HNO3, ಸಲ್ಫರ್ ಡೈಆಕ್ಸೈಡ್ SO2, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದಾಗ NaOH, ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಿಯ ವಿದ್ಯಾರ್ಥಿಗಳೇ, ಇಂಥ ಕ್ವಶನ್ಸ್ಗಳನ್ನು ಸಾಕಷ್ಟು ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ ನನ್ನ ಬುಕ್ಗಳಲ್ಲಿ. ಸೊ ಧಾರವಾಡದಲ್ಲಿ ನೀವು ವೀರಜ್ ಹೈಟ್ಸ್ ಅಲ್ಲಿ ನೀವು ತಗೋಬೋದು, ಮತ್ತು ಸಿದ್ದೇಶ್ವರ ಡ್ರೀಮ್ ಕೆಳಗಡೆ ಅಲ್ಲಿ ಸಿದ್ದೇಶ್ವರ ಅಂತ ಇದೆ. ಸೊ ಅಂಥ ಬುಕ್ ಸ್ಟಾಲ್ಗಳಲ್ಲಿ, 2 ಬುಕ್ ಸ್ಟಾಲ್ಸ್ಗಳಲ್ಲಿ ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ನಳಂದಾದಲ್ಲೂ ನೀವು ಧಾರವಾಡದಲ್ಲಿದ್ದಂಥವರು, ಓಕೆ, ಧಾರವಾಡದಲ್ಲಿದ್ದಂಥವರು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸಮಗ್ರ ವಿಜ್ಞಾನ ಕಣಜ, ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅಪ್ಲೈಡ್ ಸೈನ್ಸ್ ಇಂಥ 10 ಹಲವು ಕ್ವಶನ್ಸ್ಗಳನ್ನು ಮತ್ತು ಪ್ರತಿ ಚಾಪ್ಟ್ರಲ್ಲೂ 40ರಿಂದ 45 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಕೊನೆಯಲ್ಲಿ ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗಿರೋದು. ವಿತ್ 1999ಇಂದ 2020-21 ಗ್ರೂಪ್ ಸಿ ನಡೀತಲ್ಲ. ಸೊ ಆ ಗ್ರೂಪ್ ಸಿ ಅಷ್ಟನ್ನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. ಓಕೆ, ಯು ಕ್ಯಾನ್. ಎಸ್, ಉತ್ತರ ಸ್ಟಾರ್ಟ್ ಮಾಡೋಣ. ಎಸ್, ಸರಿಯಾದ ಉತ್ತರವನ್ನು ನಾವು ನೋಡೋದಾಯಿತು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಸರಿಯಾದ ಉತ್ತರವಾಗಿರುತ್ತೆ. ಓಕೆ, ಹೈಡ್ರೋಕ್ಲೋರಿಕ್ ಆಮ್ಲ ಅಂಥೇಳಿ ನೋಟಿಸ್ ಮಾಡ್ತೇವೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಎರಡನ್ನೂ ಸೇರಿಸಿದ್ರೆ ರಾಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೇವೆ? ರಾಯಲ್ ಸೊಲ್ಯೂಷನ್. ಎಲ್ಲಿ ಬಳಕೆ ಮಾಡ್ತೇವೆ? ಓಕೆ, HCl ಮತ್ತು ನೈಟ್ರಿಕ್ ಆಮ್ಲ HNO3ನ ನಾವು ಅಕ್ವರೇಜಿಯಾ ಅಂತಲೂ ಕರಿತೀವಿ. ಬಂಗಾರ ಮತ್ತು ಪ್ಲಾಟಿನಮ್ಗಳನ್ನು ಏನು ಮಾಡೋದಕ್ಕೆ? ಬಂಗಾರ ಮತ್ತು ಪ್ಲಾಟಿನಮ್ಗಳನ್ನು ನೋಟಿಸ್ ಮಾಡೋದಕ್ಕೆ, ಮತ್ತು ಬಂಗಾರ ಪ್ಲಾಟಿನಮ್ಗಳನ್ನು ಏನು ಮಾಡೋದಕ್ಕೆ ಅಂತೇಳಿದರೆ ಹಂತವಾಗಿ ನಾವು ನೋಡೋದಾಯಿತು ಅಂತೇಳಿದ್ರೆ ಅವುಗಳನ್ನು ಕರಗಿಸಿ ಬೇಕಾದ ಹಾಗೆ ಲೋಹೋದ್ಧರಣ ಮಾಡೋದಕ್ಕೆ ನಾವು ಬಳಕೆಯಲ್ಲಿ ತರಲಾಗುತ್ತೆ. ನೆಕ್ಸ್ಟು ಸಲ್ಫರ್ ಡೈಆಕ್ಸೈಡ್. ಸಾಮಾನ್ಯವಾಗಿ ಏನು? ಸಲ್ಫರ್ ಡೈಆಕ್ಸೈಡು ಆಮ್ಲಮಳೆಗೆ ಕಾರಣವಾದದ್ದು. ಇವೆರಡನ್ನೂ ಸೇರಿಸಿದರೆ ರಾಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸಲ್ಫರ್ ಡೈಆಕ್ಸೈಡ್ ಆಮ್ಲಮಳೆ, ಆಸಿಡ್ ರೈನ್ ಅಂತೀವಿ. ಸೊ ನೆಕ್ಸ್ಟು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಹೇಳಿದಾಗ ಎಕ್ಸಾಮಿಗೆ ಕೇಳಿದ್ದಾರೆ ಇದನ್ನು. ಯಾವುದಕ್ಕೆ? ಸಾಬೂನುಗಳನ್ನು ತಯಾರಿಸಲು ಬಳಕೆ. ಸಾಬೂನುಗಳನ್ನು ತಯಾರಿಸಲು ಏನು ಮಾಡ್ತೀವಿ? ಇವುಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, ಮಣ್ಣಿನಲ್ಲಿರುವಂತಹ ಆಮ್ಲ. ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ಸಾಯಿಲ್. ಇದು ಭಾಳ ಜನಕ್ಕೆ ಗೊತ್ತು, ಮೋಸ್ಟ್ ರೆಗ್ಯುಲರು ಹೌದು. ಫಾರ್ಮಿಕ್ ಆಮ್ಲ, ಹ್ಯೂಮಿಕ್ ಆಮ್ಲ, ನೈಟ್ರಸ್ ಆಮ್ಲ, ಕೆಫಿನ್. ನೈಟ್ರಿಕ್ ಆಮ್ಲ, ನೈಟ್ರಸ್ ಆಮ್ಲ. ಎಸ್, ವೆರಿ ಗುಡ್. ನಿಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಯಾವುದಾಗಿರುತ್ತೆ? ಹ್ಯೂಮಿಕ್ ಆಮ್ಲ ಸರಿಯಾದ ಉತ್ತರ. ಹ್ಯೂಮಿಕ್ ಆಮ್ಲ ಸರಿಯಾದ ಉತ್ತರ. ಫಾರ್ಮಿಕ್ ಆಮ್ಲ ಇರುವೆಗಳಲ್ಲಿ, ಜೇನುನೊಣದಲ್ಲಿ ನಾವು ನೋಟಿಸ್ ಮಾಡ್ತೇವೆ. ಇರುವೆ ಮತ್ತು ಜೇನುನೊಣದಲ್ಲಿ ನೋಟಿಸ್ ಮಾಡ್ತೇವೆ. ಇದು ತುರ್ಕೆ ಸೊಪ್ಪಲ್ಲೂ ಇರುತ್ತೆ. ಇದನ್ನು ಮೆಥನೋಯಿಕ್ ಆಮ್ಲ ಅಂತಲೂ ಕರಿತೀವಿ, ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟು ನೈಟ್ರಿಕ್ ಆಮ್ಲ ಅಂತೇಳಿ ಬಂದಾಗ ನೈಟ್ರಸ್ ನಗಿಸುವ ಅನಿಲ, ಲಾಫಿಂಗ್ ಗ್ಯಾಸ್ ಅಂತೀವಿ. ಈ ಅನಸ್ತೇಷಿಯಾ ಪರ್ಪಸ್ಗೆ ಏನು ಮಾಡ್ತೀವಿ? ಬಳಕೆಯಲ್ಲಿ ತರ್ತೀವಿ. ದೇಹದ ಅರವಳಿಕೆ, ದೇಹದ ಭಾಗ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ? ಇಂಥವುಗಳನ್ನು ನೋಟಿಸ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕೆಫಿನ್ ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡೋದೇನು? ಕೆಫಿನ್ನು ಕಾಫಿ ಮತ್ತು 2017ರ PSI ಕ್ವಶನ್, ಹೌದಾ? ಕೆಫಿನ್ ಎಂಬುದು ಕಾಫಿ ಮತ್ತು ಚಹಾದಲ್ಲಿ ಬಳಕೆ ಆಗಿರುವಂತಹ ಒಂದು ರಾಸಾಯನಿಕ. ಕಾಫಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಬಟ್ ಕಾಫಿ ಮತ್ತು ಚಹಾದಲ್ಲಿ ಎರಡರಲ್ಲೂ ಇರುವಂಥ ರಾಸಾಯನಿಕ ಯಾವುದು ಅಂದಾಗ ಕೆಫಿನ್. ಹಾಗಾದರೆ ಚಹಾದಲ್ಲಿ ಅಷ್ಟೇ ಅಂತೇಳಿ ಬಂದಾಗ, ಚಹಾದಲ್ಲಿರುವ ಆಮ್ಲ ಯಾವುದು ಅಂತೇಳಿ ಬಂದಾಗ
ಟ್ಯಾನಿನ್ ಅಂತ ಬರಿಬೇಕು. ಟ್ಯಾನಿನ್ ಆಮ್ಲ. ಓಕೆ, ಟ್ಯಾನಿನ್ ಆಮ್ಲ ಅಂತೇಳಿ ನೋಟಿಸ್ ಮಾಡ್ತವೆ. ಓಕೆ, ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದೇನು ಅಂತ ಹೇಳಿದ್ರೆ ಒಂದು ಸುಭಾಷಿತ ಭಾಳ ನನಗೆ ಎಫೆಕ್ಟ್ ಮಾಡ್ತು, ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡೆ. ಏನು ಅಂದರೆ, ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು. ಗೊತ್ತಿರಲಿ, ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು. ಗೊತ್ತಿರಲಿ ಸ್ನೇಹಿತರೆ, ಏನು ಅಂತ ಹೇಳಿದ್ರೆ, ನಾವು ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಏನು ಮಾಡಬೇಕು, ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಮ್ಮ ತಿಳುವಳಿಕೆಯಲ್ಲಿ ಇಟ್ಟುಕೊಂಡು, ಓಕೆ, ನಾವು ಏನನ್ನು ಕಲಿಸ್ಕೊಡ್ತಾ ಇದ್ದೀವಿ, ಓಕೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ, ಓಕೆ, ಯಾವುದನ್ನು ನೆಗ್ಲೆಕ್ಟ್ ಮಾಡದೆ, ಸೊ ತುಂಬ ದೂರದಿಂದ ನೀವು ನೋಡ್ತಾ ಇದ್ದಿರ್ತೀರಿ. ಓಕೆ, ಸೊ ಇವುಗಳಲ್ಲಿ ಸಾಮಾನ್ಯವಾಗಿ ಎಕ್ಸಾಮ್ಸ್ಗಳಿಗೆ ಬಂದಂಥವುಗಳು ನಮ್ಮ ಸೊಸೈಟಿನಲ್ಲಿ ವೆರೈಟಿಯಾಗಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಮ್ಮ ವಿದ್ಯಾಭ್ಯಾಸಕ್ಕೆ ಈಗ ಇಷ್ಟು ದಿನ ಕರೋನಾ ಬಂದಿಂಗ ಆಯಿತು, ಈಗ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ದಯಮಾಡಿ ನಿಮ್ಮ ಗುರಿಗಳನ್ನು ನೀವು ತಲುಪಿ. ಓಕೆ, ನಿಮ್ಮ ಗುರಿಗಳನ್ನು ನೀವೇನಕ್ಕೆ ಬಂದಿದ್ದೀರಾ ಅದ್ರ ಬಗ್ಗೆ ಗಮನ ಹರಿಸಿ. ಓಕೆ, ಏನು ಇನ್ನೊಂದು ವಾರ ಇರ್ತದೆ ಅಷ್ಟೇ. ಇದು ಇವೆಲ್ಲ ಏನು ಭಾಳ ತುಂಬ ದಿನ ಅಲ್ಲ. ಓಕೆ, ನಿಮಗೂ ಗೊತ್ತು, ಅದು ನನಗೂ ಗೊತ್ತು. ಸಂವಿಧಾನದಲ್ಲಿ 14ರಿಂದ 18ರವರೆಗೂ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಸಮಾನತೆ ಇರ್ತದೆ. ಹಾಗಾಗಿ ಲೆಟ್ ಇಟ್, ಓದಿನ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಿ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ, ಗಾಜು ಇದೊಂದು ಅಂತ ಕಂಟಿನ್ಯೂ ಮಾಡಿಬಿಡ್ತಾರೆ. ಗ್ಲಾಸ್ ಈಸ್ ಎ ಅಂತೇಳಿ ಬಂದಾಗ ವಿದ್ಯುತ್ ಅವಾಹಕ, ಓಕೆ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೀವಿ. ಉಷ್ಣ ಅವಾಹಕ, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಮೇಲಿನ 1 ಮತ್ತು 2 ಯಾವುದಲ್ಲ, ನನ್ ಆಫ್ ದೀಸ್. ನೀವು ಉತ್ತರ ಹೇಳ್ಬೋದು. ಎಸ್, ಗಾಜು ಇದೊಂದು. ಎಸ್, ನೀವು ಆಲ್ರೆಡಿ ಉತ್ತರ ಕೊಟ್ಟಿದ್ದೀರಾ ಅಂಥೇಳಿ ನಾನು ನೆಕ್ಸ್ಟ್ ಬರ್ತಾ ಇದ್ದೀನಿ. ಏನು ಉತ್ತರದಲ್ಲಿ ನಾವು ನೋಟಿಸ್ ಮಾಡುವಂಥದ್ದು, ಎಸ್, ಮೇಲಿನ 1 ಮತ್ತು 2 ಎರಡೂ ಹೌದು. ಗಾಜಿನಲ್ಲಿ, ಓಕೆ, ವಿದ್ಯುತ್ ಅವಾಹಕ ಗುಣವನ್ನು ಹೊಂದಿರುತ್ತದೆ. ಓಕೆ, ಬ್ಯಾಡ್ ಕಂಡಕ್ಟಿಂಗ್ ಆಫ್ ಎಲೆಕ್ಟ್ರಿಸಿಟಿ ಅಂತಲೂ ಕರಿತೀವಿ. ವಿದ್ಯುತ್ ಉಷ್ಣ ಅವಾಹಕ ಗುಣವನ್ನು ಸಹಿತ ಹೊಂದಿರುತ್ತೆ. ಗಾಜಿನ ಬಹುಮುಖ್ಯವಾದಂತಹ ಗುಣಲಕ್ಷಣ, ಗಾಜಿಗೆ ಒಂದು ಹೆಸರುಂಟು, ಗೊತ್ತಿರಲಿ, ಗಾಜಿಗೆ ಒಂದು ಹೆಸರುಂಟು. ಏನು ಅಂದರೆ ಸೂಪರ್ ಕೂಲ್ ಲಿಕ್ವಿಡ್ ಅಂತ. ಸೂಪರ್ ಕೂಲ್ ಲಿಕ್ವಿಡ್ ಅಂತ. ಸೂಪರ್ ಕೂಲ್ ಲಿಕ್ವಿಡನ್ನು ನೀವು ನೋಟಿಸ್ ಮಾಡ್ತೀರಿ ಅಂತ ಹೇಳಿದ್ರೆ ಹೀಗಿರುತ್ತೆ. ಸೊ ಅದನ್ನು ನೋಡೋದಕ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನೋಡೋದಕ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸೂಪರಾಗಿ, ಓಕೆ, ಕೂಲಾಗಿ ತಂಪಾಗೆ ಇರುತ್ತೆ. ಆದ್ರೆ ನೋಡಿದರೆ ನೀರಿದ್ದ ಹಾಗೆ ಇರುತ್ತೆ. ಅದಕ್ಕೆ ಗಾಜಿಗೆ ಇರಬೇಕಾದಂಥ ಇನ್ನೊಂದು ಹೆಸರು ಇದಕ್ಕೆ. ಓಕೆ, ಇದಕ್ಕೆ 2 ರೀತಿಯಾದ ಗುಣಲಕ್ಷಣವನ್ನು ನೋಡ್ತೀವಿ. ಸಾಮಾನ್ಯವಾಗಿ ಪಾರದರ್ಶಕ ಗುಣವನ್ನು ನೋಡ್ತೇವೆ, ಹೌದಾ. ಸೊ ನೆಕ್ಸ್ಟ್ ನೋಡೋಣ, ಆಲ್ಕೋಹಾಲ್ನ pH ಮೌಲ್ಯ. ಗೂಗಲ್ ಸರ್ಚ್ ಹಾಕಿ ನೋಡೋರು ಅಲ್ದಿರಿ, ಓಕೆನಾ, ಇರಲಿ. ಆದರೆ ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟದ್ದು, ಪಟಾಪಟ್ ಉತ್ತರ ಕೊಡ್ತಾ ಬನ್ನಿ. ಆಲ್ಕೋಹಾಲ್ನ pH ಮೌಲ್ಯ 5.6, 6.5, 7.3, 7.6. ಸರಿಯಾದ ಉತ್ತರ 7.3 ಆಗಿರುತ್ತದೆ. 7.3 CH3OH ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ 7.3 ಏನು ಅಂತ ಹೇಳಿದ್ರೆ pH ಮೌಲ್ಯ ಇದಾಗಿರುತ್ತೆ. ಇದರಲ್ಲಿ 5.6 ಏನು ಎಕ್ಸಾಮಿಗೆ ಕೇಳಿದಾನೆ. 5.6, 6.5, 5.6 ಆಮ್ಲಮಳೆ. ಆಮ್ಲಮಳೆಯ pH ಮೌಲ್ಯವಾಗಿರುತ್ತೆ. ಸೊ ನಂತರ 6.5 ಅಂದಾಗ ಮಿಲ್ಕ್, ಹಾಲಿನಲ್ಲಿ ನಾವು ನೋಟಿಸ್ ಮಾಡುವಂಥದ್ದು. ಹಾಗಾದರೆ 7.6 ಏನು? 7.6 ಮೀರ್ತು ಅಂತ ಹೇಳಿದಾಗ
ರಕ್ತ. ರಕ್ತ ಸಾಮಾನ್ಯವಾಗಿ 7.6 ಮತ್ತು ಇದರ ಜೊತೆಗೆ ಕಣ್ಣೀರು ಬರ್ತದೆ. ಸೂಕ್ತ ಅಂತ ಹೇಳಿದಾಗ 7.5 ಕಣ್ಣೀರು, 7.6 ರಕ್ತ ಅಂತೀವಿ. ಇದರ ರೇಂಜ್ ಇದೆ 7.6ರಿಂದ 8ರವರೆಗೆ 8ರವರೆಗೆ ರೇಂಜ್ ಇದೆ. ಬಟ್ 7.6 ಹೇಳ್ಬೋದು ರಕ್ತ ಅಂತೇಳಿ. ಹಾಗಾಗಿ ಪ್ರಾಣಿಗಳಿಗೆ ಇದು ಬೇಸ್ ಕಂಟೆಂಟ್ ಆಗಿರೋದ್ರಿಂದ ಪ್ರಾಣಿಗಳಿಗೆ ಲವಣಾಂಶಯುಕ್ತ ಇರೋದರಿಂದ ಏನಾಗಿರುತ್ತೆ, ಸ್ವಲ್ಪ ರುಚಿ ಇರುತ್ತೆ. ಪ್ರಾಣಿಗಳಿಗೆ ಇದು ಭಾಳ ಇಷ್ಟ. ಓಕೆ, ಸೊ ನೆಕ್ಸ್ಟ್ ಹೈಪರ್ಮೆಟ್ರೋಪಿಯಾ. ಹೈಪರ್ಮೆಟ್ರೋಪಿಯಾ ಹೈಪರ್ಮೆಟ್ರೋಪಿಯಾ ಪರಿಹಾರಕ್ಕೆ ಈ ವಸ್ತುಗಳನ್ನು ಬಳಸುವರು. ಎಸ್, ಪೀನದರ್ಪಣ. ಕೆಲವ್ರಿಗೆ ಕನ್ಫ್ಯೂಸ್ ಆಗೋದಾಯಿತು ಅಂದರೆ ಪೀನದರ್ಪಣ ಏನು, ಕಾನ್ವೆಕ್ಸ್ ಮಿರರ್. ಓಕೆ, ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸ್ ಅಂತೇಳಿ. ಎಸ್, ಹೈಪರ್ಮೆಟ್ರೋಪಿಯಾಕ್ಕೆ ನಾವು ಬಳಕೆ ಮಾಡೋದು ಅಂದರೆ ಪರಿಹಾರಕ್ಕಾಗಿ, ಟು ಕರೆಕ್ಟ್ ದ ಹೈಪರ್ಮೆಟ್ರೋಪಿಯಾ. ಎಸ್, ಸರಿಯಾದ ಉತ್ತರ ಏನಪ್ಪ, ವೆರಿ ಗುಡ್. ಪೀನ ಮಸೂರವನ್ನು ಬಳಕೆಯಲ್ಲಿ ತರಲಾಗುತ್ತೆ. ಕಾನ್ವೆಕ್ಸ್ ಲೆನ್ಸನ್ನು ಬಳಕೆಯಲ್ಲಿ ತರ್ತೀವಿ. ನಿಮ್ನ ಮಸೂರ ಅಂತೇಳಿ ಬಂದಾಗ ಮಯೋಪಿಯಾ ಅಂತ ಕರಿತೀವಿ, ಶಾರ್ಟ್ ಸೈಟೆಡ್ನೆಸ್. ಮಯೋಪಿಯಾ ಮಸೂರಗಳಾಗಿದ್ದರಿಂದ ಪಾರದರ್ಶಕತೆಯ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಸೊ ಹಾಗಾಗಿ ಸ್ವಲ್ಪ ಇಂಥ ಕಾನ್ಸೆಪ್ಟ್ಗಳು ಬಂದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ತುಂಬ ಚೆನ್ನಾಗಿ ಇಂಥ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಇರಬೇಕು. ಮೋಸ್ಟ್ ರೆಗ್ಯುಲರ್ ಕ್ವಶನ್ಸ್ ನಿಮಗಿವು. ಓಕೆ, ರೆಗ್ಯುಲರ್ ಕ್ವಶನ್ಸ್ ಇಂಥವುಗಳನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಪಕ್ಕಾ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂಗೆ. ಫಿಕ್ಸ್ಡ್ ಡೆಪಾಸಿಟ್ ಅದು. ಓಕೆ, ಎಂದಿದ್ರು ನಿನಗೆ ಅದು ಅನುಕೂಲನೇ. ಓಕೆ, ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ. ಸೊ ಫಿಕ್ಸ್ಡ್ ಡೆಪಾಸಿಟ್ ಇದ್ದಾಗ ನೀವು ಯಾವಾಗಲೂ ಅಷ್ಟೇ ಏನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋಬೋದು. ನಮ್ಮ ಮುಂದಿನ ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗೋಣ. ಒಂದು ಏನು ಅಂತ ಹೇಳಿದ್ರೆ, ಸೊ ಇವುಗಳಲ್ಲಿ ಓಕೆ, ಈಗ ಒಂದೋ ಎರಡೋ, ಈಗ ಒಂದು ಸ್ವಲ್ಪ ಸಮಯ ಇರೋದರಿಂದ ಈಗ ಆಲ್ರೆಡಿ ನನ್ನ ಸ್ನೇಹಿತರು ಏನು ಅಂತ ಹೇಳಿದ್ರೆ, ಸರ ಈಗ ಮುಂದಕ್ಕಿದೆ ಅಂತ ಹೇಳಿದರು. ಸೊ ಎಸ್, ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಇವುಗಳನ್ನೆಲ್ಲ ನೋಡಿದ್ವಿ. ಸೊ ಸ್ಲೈಡ್ಗಳನ್ನು ನೋಡಿದ್ವಿ, ಕ್ವಶನ್ಸ್ಗಳನ್ನೆಲ್ಲ ನೋಡ್ತಾ ಹೋಗ್ತೀವಿ. ಸೊ ನಿನ್ನೆ ಒಂದು 2-3 ಕ್ವಶನ್ಸ್ಗಳನ್ನು ನಾನು ನೋಟಿಸ್ ಮಾಡ್ದಂಗೆ ನಿಮ್ಮ ಜೊತೆಗೆ ನನ್ನ ಫ್ರೆಂಡ್ಸ್ ಅಂದರೆ ನೀವೇ ನನಗೆ ಫಾರ್ವರ್ಡ್ ಮಾಡಿದಿರಿ. ಸೊ ಈ ಫಾರ್ವರ್ಡ್ ಮಾಡಿದಾಗ ನಾನು ಕಂಡಂಥದ್ದು, ಓಕೆ, ನಾನು ನೋಡಿದಂಥದ್ದು, ಸೊ ನಿಮಗೆ ಉತ್ತರ ಕೊಡಬಹುದಾದಂಥದ್ದು ಕೆಲವು ಪ್ರಶ್ನೆಗಳನ್ನು, ಒಂದು 2-3 ಕ್ವಶನ್ಸನ್ನು ಕೇಳಿದ್ರವರು. ತುಂಬ ಸಿಂಪಲ್ ಕ್ವಶನ್ಸು. ಓಕೆ, ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೊಂಚ ಡಿಸ್ಕಸ್ ಮಾಡಿ ಮುಂದಕ್ಕೆ ಬಂದುಬಿಡೋಣ. ಓಕೆ, ಸೊ ಏನಾಗಿರುತ್ತೆ ಏನು ಅಂತೇಳಿ ನೋಡ್ತಾ ಬರೋಣಂತೆ. ಅವರು ಕೇಳಿದ ಪ್ರಶ್ನೆ ಹೀಗಿದೆ, ಆಯಿತು. ಅವರು ಕೇಳಿದ ಪ್ರಶ್ನೆ ಇಂತಿದೆ, ನೋಡ್ತಾ ಹೋಗೋಣ ಈಗ. ಓಕೆ, ಅವರ ಕೇಳಿದ ಪ್ರಶ್ನೆಯನ್ನು ನಾನೊಂದು ಸ್ವಲ್ಪ ಹಾಗೆ ಒಂದು ಸ್ಕ್ರೋಲ್ ಮಾಡಿ ನೋಡಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಓಕೆ, ಪ್ರಶ್ನೆ ಹೀಗಿದೆ ನೋಡಿ. ಮಧ್ಯಾಹ್ನದ ಸಮಯದಲ್ಲಿ ವಿಮಾನದ ಶಬ್ದ ಕೇಳುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ವಿಮಾನದ ಶಬ್ದ ಕೇಳುತ್ತದೆ. ರಾತ್ರಿ ಹೊತ್ತು ವಿಮಾನದ ಶಬ್ದ ಕೇಳಿಸುವುದಿಲ್ಲ, ಏಕೆ ಸರ್? ಅಲ್ಲ, ಓಕೆ, ಚಂದ ಕ್ವಶನ್. ವಾವ್, ಏನು ಗೊತ್ತಾ, ವೆಲಾಸಿಟಿ, ಸ್ಕ್ವೇರ್ ಆಫ್ ದ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಈ ಕಾನ್ಸೆಪ್ಟನ್ನ ಅನ್ವಯ ನಾವೇನು ಮಾಡ್ತೀವಿ, ಡಿಫೈನ್ ಮಾಡ್ತೀವಿ ಅದನ್ನು. ಅಂದರೆ ನೇರಾನುಪಾತದ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ನಾವಿಲ್ಲಿ ಏನನ್ನು ನೋಡಬೇಕು ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನನ್ನು ನೋಟಿಸ್ ಮಾಡ್ತೀರಿ, ತಾಪ ಏನಾದರೂ ಹೆಚ್ಚಾಯಿತು ಅಂದರೆ ವೇಗವೂ ಸಹಿತ ಹೆಚ್ಚು. ಹಾಗಾಗಿ ಮಧ್ಯಾಹ್ನದ ಸಮಯದಲ್ಲಿ, ಮಧ್ಯಾಹ್ನ, ಓಕೆ, ಅಪರಾಹ್ನ ಅಂತ ಕರಿತೀವಿ. ಮಧ್ಯಾಹ್ನದ ಸಮಯದಲ್ಲಿ ತಾಪ ಸಹಜವಾಗಿ ಏನಾಗಿರುತ್ತೆ, ಹೆಚ್ಚಿರುತ್ತೆ. ಹಾಗಾಗಿ ವೆಲಾಸಿಟಿ ಆಫ್ ಸೌಂಡು ಸಹಿತ ಏನಾಗಿರುತ್ತೆ, ಸಹಜವಾಗಿ ಹೆಚ್ಚಾಗಿರುತ್ತೆ.
ಓಕೆ, ರಾತ್ರಿ ಹೊತ್ತು ಅಂತ ಹೇಳಿದಾಗ ತಾಪ ಏನಾಗಿರುತ್ತೆ, ಕಡಿಮೆ ಇರೋದ್ರಿಂದ ಏನಾಗಿರುತ್ತೆ, ವೆಲಾಸಿಟಿನೂ ಸಹಿತ ಏನಾಗಿರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್? ಓಕೆ, ಸೊ ಪ್ರಿಯ ವಿದ್ಯಾರ್ಥಿಗಳೇ, ಯಾರ್ಯಾರು ಬುಕ್ಗೆ ಆರ್ಡ್ರ್ ಮಾಡಿದರೋ ದಯಮಾಡಿ 1 ವೀಕಿಗೆ ನೀವು ದಯಮಾಡಿ ಕಾಯಲೇಬೇಕು. ಕಾರಣ ಇಷ್ಟೇ, ಏನು ಅಂತ ಹೇಳಿದ್ರೆ ಸಾಕಷ್ಟು ನಿಮ್ಮ ಕಡೆಯಿಂದ ನನಗೆ ಬೇಡಿಕೆ ಬಂದಿರೋದ್ರಿಂದ ಸೊ ಅವುಗಳನ್ನು 1 ವೀಕ್ ಆದರೂ, ಓಕೆ, ಈಗ ಆಲ್ರೆಡಿ ಕಳಿಸಿರುವಂಥವ್ರು ಮತ್ತು ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ರಲ್ಲಿ 1 ವೀಕ್ ಆದರೂ ನೀವು ವೆಯ್ಟ್ ಮಾಡಲೇಬೇಕು. ಈಗ ಆಲ್ರೆಡಿ ಆಫ್ ದ ಬುಕ್ಸ್ಗಳನ್ನು ಆಲ್ರೆಡಿ ಕಳಿಸಲಾಗಿದೆ, ಆಲ್ರೆಡಿ ಫಾರ್ವರ್ಡ್ ಮಾಡಲಾಗಿದೆ. ದಯಮಾಡಿ ನನ್ನ ಪ್ರಾರ್ಥನೆ ಅಂತ ಅಂದ್ಕೊಳ್ರಿ, ಓಕೆ, ರಿಕ್ವೆಸ್ಟ್ ಅಂತ ಅಂದ್ಕೊಳ್ರಿ, ಅವಸರ ಮಾಡಬೇಡಿ ದಯಮಾಡಿ. ಓಕೆ, ಅವಸರ ಪಟ್ಟು ನೀವು ಸರ್ ಅಂತ ಮೇಲೆ ಮಾಡಿದಾಗ ನಾನು ಇಲ್ಲಿಂದ ಮತ್ತೆ ನಾನು ಕ್ಲಾಸಲ್ಲಿರೋದ್ರಿಂದ ದಯಮಾಡಿ ಕಾಲ್ ರಿಸೀವ್ ಮಾಡದೇ ಇದ್ದಾಗ ದಯಮಾಡಿ ಒಂದು ಮೆಸೇಜ್ ಹಾಕಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬಟ್ ಇವಾಗಲ್ಲ, ಮಧ್ಯಾಹ್ನ ಇಲ್ಲ ರಾತ್ರಿ ಹೊತ್ತು ನಾನು ಅದಕ್ಕೆ ಫ್ರೀ ಇದ್ದಾಗ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ದಯಮಾಡಿ ನನಗೆ ಕ್ಷಮಿಸಬೇಕು. ಸಾಕಷ್ಟು ಜನ ಕಾಲ್ ಮಾಡ್ತೀರಾ, ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಲ್ಲ. ಕಾರಣ ಇಷ್ಟೇ, ನಾನು ಕ್ಲಾಸಲ್ಲಿ ಇರ್ತೀನಪ್ಪ. ಕ್ಲಾಸಲ್ಲಿ ಇದಾದ ನಂತರ ಇನ್ನೂ ಕಂಟಿನ್ಯೂಸ್ ಕ್ಲಾಸ್ ಇರ್ತದೆ. ಸೊ ಹಾಗಾಗಿ ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ಓಕೆ, ಮೆಸೇಜ್ ಹಾಕಿ, ವಾಟ್ಸಪ್ ಮೆಸೇಜ್ ಹಾಕಿ, ಸೊ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೇನೆ. ಓಕೆ, ಇನ್ನೊಂದು ಕ್ವಶನನ್ನು ನೋಡೋಣ. ಸೊ ಇನ್ನೊಂದು ಕ್ವಶನ್ನು ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಏನು ಕಳಿಸಿದ್ದಾರೆ ಅಂತೇಳಿ ನೋಡಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಓಕೆ ಸರ್, ನನಗೆ ಈ ರೀತಿ ಒಂದು ಡೌಟ್ ಇದೆ, ಇದನ್ನು ತುಂಬ ಚೆನ್ನಾಗಿ ಕ್ಲಾರಿಫೈ ಮಾಡಿಕೊಡಿ ಸರ್. ಏನು ಅವ್ರ ಡೌಟ್ ಏನು ಗೊತ್ತಾ, ನೀವು ಆಲ್ರೆಡಿ ಉತ್ತರ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಆ ಡೌಟಿಗೆ. ಪ್ರಶ್ನೆ ಹೀಗಿದೆ ನೋಡಿ, ಪ್ರಶ್ನೆ ಓದ್ಬಿಡ್ತೀನಿ. ಸರ್, ಸಮಭಾಜಕ ಪ್ರದೇಶದಿಂದ ಧ್ರುವ ಪ್ರದೇಶದ ಕಡೆಗೆ ಚಲಿಸಿದ್ದಾರೆ. ನೋಡಿ, ಕ್ವಾಲಿಟಿ ಕ್ವಶನ್, IAS ಕ್ವಶನ್ ಇದು. ಓಕೆ, ಅವನ ಪ್ರಶ್ನೆ ಹೀಗಿದೆ, ಅವನ ಆಪ್ಷನ್ ಏನು ಕಳಿಸಿಲ್ಲ, ಬಟ್ ನೀವು ಉತ್ತರ ಕೊಡ್ತೀರಾ ಅದಕ್ಕೆ. ಸಮಭಾಜಕದಿಂದ ಧ್ರುವ ಪ್ರದೇಶದ ಕಡೆಗೆ ಚಲಿಸಿದರೆ ಜೀವಿಗಳ ವೈವಿಧ್ಯತೆ ಅಂತ ಕೊಟ್ಟು, ಸೊ ಏನಾಗುತ್ತೆ ಸರ್? ಅದಕ್ಕೆ ನಾನು ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದೀನಿ. ಹೆಚ್ಚು, ಕಡಿಮೆ, ಸ್ಥಿರ, ಶೂನ್ಯ. ಹೆಚ್ಚಾಗುತ್ತಾ ಹೋಗುತ್ತೋ? ನನ್ನ ಪ್ರಶ್ನೆ ಅರ್ಥ ಆಯ್ತಲ್ಲ? ಭೂಮಿ, ಈ ಭೂಮಿಯಲ್ಲಿ ಸಮಭಾಜಕ. ಓಕೆ, ನಾವು ಸಮಭಾಜಕದಿಂದ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮಭಾಜಕದಿಂದ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ಸಮಭಾಜಕದಿಂದ ನಾವೇನು ಮಾಡ್ತಾ ಇದ್ದೀವಿ? ಧ್ರುವ ಪ್ರದೇಶದ ಕಡೆಗೆ ಚಲಿಸ್ತಾ ಇದ್ದೀವಿ. ಇದು ಧ್ರುವ. ಓಕೆ, ಪೋಲಾರ್ ರೀಜನ್ಸ್ ಅಂತ ಕರಿತೀವಿ. ಇದು ಸಮಭಾಜಕ. ಇದು ಸಮಭಾಜಕ, ಈಕ್ವೆಟಾರ್ ಅಂತ ಕರಿತೀವಿ. ಸೊ ಸಮಭಾಜಕ, ಧ್ರುವ ಪ್ರದೇಶ. ಸೊ ಇವನ ಪ್ರಶ್ನೆ ಏನು ಸರ್? ಸಮಭಾಜಕದಿಂದ ಧ್ರುವ ಪ್ರದೇಶದ ಕಡೆಗೆ ನಾನು ಚಲಿಸಿದರೆ ಸರ್ ಏನಾಗುತ್ತೆ? ಜೀವಿಗಳ ವೈವಿಧ್ಯತೆ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ಬೋದೋ, ಕಡಿಮೆ ಆಗ್ಬೋದೋ? ಈ ಹಿಂದೆ IAS ಕೇಳಿದಂಥ ಪ್ರಶ್ನೆ ಇದು. ತುಂಬ ಒಳ್ಳೆ ಕ್ವಶನ್ ಕೇಳಿದೆಯಪ್ಪ, ಇದನ್ನು ನಾಳೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ನಾನು ಬಂದದೆ ಹೇಳ್ತಾ ಇದ್ದೀನಿ ನೋಡಿ. ಏನಂದರೆ ಏನಾಗಿರುತ್ತೆ? ಕಡಿಮೆ ಆಗುತ್ತದೆ. ಜೀವಿಗಳ ವೈವಿಧ್ಯತೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆ ಸರ್ ಕಡಿಮೆ ಆಗುತ್ತೆ? ಸರ್ ಅದೇನು ಸರ್ ಹಂಗಂತೀರ, ಯಾಕೆ ಕಡಿಮೆ ಆಗುತ್ತೆ? ಕಡಿಮೆ ಆಗೋದು ಉದ್ದೇಶ ಏನು ಅಂದರೆ ತಾಪ. ಓಕೆ, ತಾಪ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ವಿಕಿರಣಗಳು ಅಷ್ಟು ದೂರಕ್ಕೆ ಸಾಮಾನ್ಯವಾಗಿ ಏನಾಗಲ್ಲ ಅಂತ ಹೇಳಿದ್ರೆ ಅಷ್ಟಾಗಿ ಬೀಳೋಂಗಿಲ್ಲ. ಅಂದರೆ ತಂಪಿತ ವಲಯಗಳಲ್ಲಿ ಜೀವಿಗಳ ವೈವಿಧ್ಯತೆ, ವೆರೈಟಿನೆಸ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಇರುತ್ತೆ. ಮತ್ತು ಜನಜೀವನ ವ್ಯವಸ್ಥೆಯೂ ಏನಾಗಿರುತ್ತೆ? ತೀರಾ ಕಡಿಮೆ ಇರುತ್ತೆ. ಓಕೆ, ಆದರೆ ತಾಪ ಹೆಚ್ಚಿರೋ ಕಡೆಗೆ ಇನ್ಕಮ್ ಜಾಸ್ತಿ, ಗೊತ್ತಿರಲಿ. ಓಕೆ, ಇನ್ಕಮ್ ಜಾಸ್ತಿ ಇರುತ್ತೆ. ಮತ್ತು ವೆರೈಟಿನೆಸ್ಸನ್ನು ನಾವು ನೋಟಿಸ್ ಮಾಡ್ತೇವೆ. ವೆರೈಟಿ ಸಸ್ಯಗಳನ್ನು ಮತ್ತು ವೆರೈಟಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಏನು ಮಾಡ್ತೀವಿ ನಾವು ನೋಟಿಸ್ ಮಾಡ್ತೀವಿ. ಕಾರಣ ಏನು ಗೊತ್ತಾ? ಏನು ರೀಸನ್ ಇದಕ್ಕೆ ಅಂದರೆ ತಾಪ ಇರುವುದೇ ಇದಕ್ಕೆ ಕಾರಣವಾಗುತ್ತೆ. ಬಹುಮುಖ್ಯವಾದಂತಹ ಕಾರಣ ಅದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಲಾಸ್ಟು ಇನ್ನೂ ಒಂದು ಕ್ವಶನನ್ನು ನಿಮ್ಮ ದೋಸ್ತು ಕೇಳಿರುವಂಥದ್ದು. ಸೊ ನೋಡ್ತಾ ಹೋಗೋಣ ಇಲ್ಲಿ. ಎಸ್, ಕಾನ್ಸೆಪ್ಟಲ್ಲಿ ನಾವು ಒಂದೊಂದಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಎಸ್ ಇವನ್ ಪ್ರಶ್ನೆ ಏನು ಅಂದರೆ, ಸರ್ ಲೀಟರ್ ಎಂಬುದು ಭೌತಿಕ ಘಟಕನೋ ಅಥವಾ ಸಾಧಿಸಿದ ಘಟಕನೋ? ಭೌತಿಕ ಘಟಕ, ಫಿಸಿಕಲ್ ಕ್ವಾಂಟಿಟಿ.
ಓಕೆ ಫಿಸಿಕಲ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿನೋ ಫಂಡಮೆಂಟಲ್ ಕ್ವಾಂಟಿಟಿನೋ ಅಥವಾ ಡಿರೈವ್ಡ್ ಯೂನಿಟೋ ಅಂತ ಕೇಳ್ತಿದ್ದಾನೆ. ಯಾವುದು? ಲೀಟರ್ ಎಂಬುದು. ಎಸ್ ಎನಿಬಡಿ? ಲೀಟರ್ ಲೀಟರ್ ಎಂಬುದು ಒಂದು ಗಾತ್ರವಾಗಿರುವುದರಿಂದ ನೋಡಿ, ಅದು ಒಂದು ಗಾತ್ರವಾಗಿರುವುದರಿಂದ ಏನಾಗಿರುತ್ತೆ? ವಾಲ್ಯೂಮ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಈ ವಾಲ್ಯೂಮನ್ನು ನೀವು ಅಧ್ಯಯನ ಮಾಡ್ತೀರಾ ಅಂತ ಹೇಳಿದ್ರೆ ವಾಲ್ಯೂಮ್ ಏನಾಗಿರುತ್ತೆ? ವಾಲ್ಯೂಮ್ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ವಾಲ್ಯೂಮ್ ಯಾವಾಗಲೂ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗಿರುವುದರಿಂದ ಲೀಟರ್ ಎಂಬುದು ಏನಾಗಿರುತ್ತೆ? ಭೌತಿಕ. ಓಕೆ, ಭೌತಿಕ. ಸಾರಿ, ಭೌತಿಕ ಅಲ್ಲ, ಐ ಆಮ್ ರಿಯಲಿ ಸಾರಿ, ಭೌತಿಕ ಅಲ್ಲ. ಏನದು? ಭೌತಿಕ ಅಲ್ಲ, ಸಾಧಿಸಿದ ಘಟಕ, ಡಿರೈವ್ಡ್ ಯೂನಿಟ್ಸ್. ಭೌತಿಕ ಅಲ್ಲ, ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೇವೆ. ಸೊ ಡಿರೈವ್ಡ್ ಯೂನಿಟ್ಸ್ ಓಕೆ ಅಂದರೆ ಸಾಧಿಸಿದ ಘಟಕ ಅಂತ ಕರೆಯಲಾಗುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಷ್ಟೊತ್ತು ನನ್ನ ಕ್ಲಾಸನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮುಂದಿನ ತರಗತಿ ಸ್ಟಾರ್ಟ್ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ. ವೆಯ್ಟ್ ಮಾಡಿ, ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಾನ್ಸೆಪ್ಟ್ಗಳನ್ನು ತೊಗೊಂಬರ್ತಾ ಇದ್ದೀನಿ. ಸೊ ಮುಂದೆ ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.